ओम शांति। ओम शांति। बाबा आज पूछ रहे हैं योग का प्रभाव कब निकलेगा। ಯೋಗದ ಪ್ರಭಾವ ಯಾವಾಗ ಜಗತ್ತಿನ ಮುಂದೆ ಪ್ರಗಟ ಆಗುತ್ತೆ ಅಂತ ಕೇಳ್ತಿದ್ದಾರೆ ಬಾಬುಗಳು. ಏನಂತೀರ? ಸೌಂಡ್ ಸರಿ ಇದೆ? ಕೇಳಿ ಬಾಬಾ. ನಿಮ್ಮ ಮಕ್ಕಳದು ಶೋ ಆಗಬೇಕಲ್ಲ, ಪ್ರತ್ಯಕ್ಷತೆ. ಮಕ್ಕಳ ಶೋ ಅಂದರೆ ಬಾಬುವ್ರ ಪ್ರತ್ಯಕ್ಷತೆ. ಯೋಗದ ಎಲ್ಲ ಪ್ರಾಪ್ತಿಗಳು ಯಾವಾಗ ಸಾಕಾರದಲ್ಲಿ ಕಾಣುತ್ತೆ. ಸೊ ಇದು ಭಾಳ ಇಂಪಾರ್ಟೆಂಟ್ ವಿಷಯ ಅಲ್ವಾ. ಬಾಬಾ ಹೇಳ್ತಾರೆ ಯಾವಾಗ ನೀವು ಯೋಗದಲ್ಲಿ ತುಂಬ ಪವರ್ಫುಲ್ ಆಗ್ತೀರ, ಮಜಬೂತ್ ಬನೆಂಗೆ ಯೋಗ ಮೈ, ಸ್ಥಿತಿ ಅಲುಗಾಡಲ್ಲ. ಈಗ ಶಾರ್ಪ್ನೆಸ್ ಇಲ್ಲ ಅಂತಿದ್ದಾರೆ ಬಾಬು. ಏನು ರಿಫೈನ್ ಯೋಗದ ಸ್ಥಿತಿಗಳಿರಬೇಕು, ಅದಿಲ್ಲ. ಹೆಂಗೆ ಜ್ಞಾನದ ಖಡ್ಗ, ಅದರಲ್ಲಿ ಯೋಗದ ಶಾರ್ಪ್ನೆಸ್ ಇಲ್ಲ ಅಂದರೆ ಯಾವ ಪ್ರಭಾವ ಆಗಲ್ಲ. ಬಟ್ ಯಾವಾಗ ನೀವು ಆತ್ಮ ಅಂತ ತಿಳಿದು ನನ್ನ ನೆನಪು ಮಾಡ್ತಾ ಹೋಗ್ತೀರಾ, ಅಲ್ಲಿ ವಿಶೇಷ ಪವರ್ಸ್ ಹಂಗೆ ಬರುತ್ತೆ, ನೀವು ಪಾರಾಗ್ಬಿಡ್ತೀರಾ. ಯೋಗ ಬಲದಿಂದ ಹೊಸ ಜಗತ್ತಿನ ಮೇಲೆ ಮಾಲೀಕರಾಗ್ತೀರಾ ಅಂದರೆ ಇದೇನು ಸಾಧಾರಣ ವಿಷಯ ಅಲ್ಲಲ್ಲ. ಇಷ್ಟು ದೊಡ್ಡ ಪ್ರಾಪ್ತಿಯನ್ನು ಬಾಬಾ ಅವ್ರು ಮಾಡ್ಸಕ್ಕೆ ಬಂದಿದ್ದಾರಲ್ವಾ, ಭಾಳ ಇಂಪಾರ್ಟೆಂಟ್. मीठे बच्चे ये ड्रामा का खेल एक्यूरेट चल रहा है, जिसका जो पार्ट जिस घड़ी होना चाहिए वही रिपीट हो रहा है. ये बात यथार्थ ರೀತಿ समझना है. ಮಧುರವಾದಂತಹ ಮಕ್ಕಳೇ, ಈ ಡ್ರಾಮಾದ ಆಟ ಅಕ್ಯುರೇಟಾಗಿ ನಡೀತಾ ಇದೆ. ಯಾವ ಪಾರ್ಟ್ ಯಾವ ಗಳಿಗೆಯಲ್ಲಿ ನಡಿಬೇಕೋ ಅದೇ ರಿಪೀಟ್ ಆಗ್ತಿದೆ. ಈ ಮಾತು ಯಥಾರ್ಥ ರೀತಿಯಲ್ಲಿ ತಿಳ್ಕೊಳ್ಬೇಕಾಗಿದೆ, ತುಂಬ ಇಂಪಾರ್ಟೆಂಟ್. तुम बच्चों का प्रभाव कब निकलेगा, अभी तक किस शक्ति की कमी. ನಿಮ್ಮ ಮಕ್ಕಳ ಪ್ರಭಾವ ಯಾವಾಗ ಆಚೆ ಬರುತ್ತೆ, ಇದುವರೆಗೂ ಯಾವ ಶಕ್ತಿಯ ಕೊರತೆ ಇದೆ. जब योग में मजबूत होंगे तब प्रभाव निकलेगा. अभी वो जोहर नहीं है, याद से ही शक्ति मिलती है. ज्ञान तलवार में योग का जोहर चाहिए, जो अभी तक कम है. अगर अपने को आत्मा समझ बाप को याद करते रहो तो बेड़ा पार हो जाएगा. ये सेकंड की ही बात है. कितना है? सेकंड की ही बात है. ಯಾವಾಗ ನೀವು ಮಕ್ಕಳು ಯೋಗದಲ್ಲಿ ಪವರ್ಫುಲ್ ಆಗಿಬಿಡ್ತೀರಾ, ಆಗ ನಿಮ್ಮ ಪ್ರಭಾವ ಅಂದರೆ ಬಾಬಾವ್ರ ಪ್ರಭಾವ ಆಚೆ ಬಂದ ಹಾಗೆ. ಈಗ ಆ ಶಾರ್ಪ್ನೆಸ್ ಇಲ್ಲ, ಯಾಕೆಂದರೆ ಯೋಗದಿಂದನೇ ಶಕ್ತಿಗಳು ಸಿಗೋದು. ಜ್ಞಾನ ಬಲೆ ಹೇಳ್ತಿದ್ದೀರಾ, ಬಟ್ ಆದರೆ ಜ್ಞಾನದಲ್ಲಿ ಅಂದರೆ ಜ್ಞಾನದ ಖಡ್ಗದಲ್ಲಿ ಯೋಗದ ಶಾರ್ಪ್ನೆಸ್ ಇಲ್ಲ. ಹೇಳಿದ ತಕ್ಷಣ ಅವರು ಬಾಬೂರಿಗೆ ಬಲಿಹಾರಿ ಆಗಬೇಕು, ಆ ಸ್ಥಿತಿ ಇನ್ನೂ ಬರಲಿಲ್ಲ. ಶಾರ್ಪ್ನೆಸ್ ಅಂದರೆ ಅದಕ್ಕೆ ಹೇಳಲಾಗುತ್ತೆ, ಈಗ ಅದು ಕಡಿಮೆ ಇದೆ. ಎಷ್ಟೆಷ್ಟು ನೀವು ಆತ್ಮ ಅಂತ ತಿಳಿದು ಬಾಬಾವ್ರನ್ನ ನೆನಪು ಮಾಡ್ತಾ ಹೋಗ್ತೀರಾ, ಜೀವನದ ದೋಣಿ ಪಾರಾಗ್ಬಿಡುತ್ತೆ. ಇದು ಸೆಕೆಂಡಿನ ಮಾತಾಗಿದೆ. ಅಂದರೆ ನಿರಂತರದ ಆತ್ಮಾಭಿಮಾನಿ ಸ್ಥಿತಿ ಏನಿದೆಯಲ್ಲ, ಇದರ ಸೂಕ್ಷ್ಮ ಅಭ್ಯಾಸ ಏನಿದೆ, ಸಾಧನೆಯ ಪರಿಶ್ರಮ ಏನಿದೆ, ಗಳಿಗೆ ಗಳಿಗೆಗೆ ತನ್ನಂತನ ಆತ್ಮ ಅಂತ ತಿಳ್ಕೊಳ್ಳೋದೇನಿದೆ, ಆ ಸ್ವರೂಪದಲ್ಲಿ ಇರೋದೇನಿದೆ, ಇದು ಸೋ ಇಂಪಾರ್ಟೆಂಟ್ ಅಲ್ವಾ. ನೋಡಿ, ಕೇಳ್ತಾ ಕೇಳ್ತಾನೆ ಎಲ್ಲ ಮನೆಯಲ್ಲಿ ಕೂತು ನಾನು ಆತ್ಮನಾಗಿದ್ದೀನಿ, ಬಾಬಾವ್ರ ಸನ್ಮುಖದಲ್ಲಿದ್ದೀನಿ ಅನ್ನೋ ಅನುಭವ ಆಗ್ತಿದೆಯಾ ನೋಡಿ. ಓಂ ಶಾಂತಿ. रूहानी बच्चों को रूहानी बाप बैठ समझाते.
रूहानी बाप एक को ही कहा जाता, बाकी सब है आत्माएं। उनको परम आत्मा कहा जाता, बाप कहते ही है मैं भी आत्मा, परंतु मैं परम सुप्रीम सत्य हूँ। मैं ही पतित पावन ज्ञान का सागर हूँ। बाप कहते हैं मैं आता ही हूँ भारत में बच्चों को विश्व का मालिक बनाने। तुम ही मालिक थे ना। ಆತ್ಮರೂಪಿ ಮಕ್ಕಳಿಗೆ ಆತ್ಮೀಯ ತಂದೆ, ಆತ್ಮಗಳ ತಂದೆ ಕುಳಿತು ತಿಳಿಸ್ಕೊಡ್ತಿದ್ದಾರೆ. ಆತ್ಮಗಳ ತಂದೆ ಜಗತ್ತಲ್ಲಿ ಒಬ್ಬರೇ ಆಗಿದ್ದಾರೆ. ಇನ್ನೆಲ್ಲ ವಿಶ್ವದಲ್ಲಿ ಇರೋರೆಲ್ಲ ಆತ್ಮಗಳು. ಭಲೆ ವೆರೈಟಿ ಆತ್ಮಗಳಿರ್ಬೋದು, ಬಟ್ ಆತ್ಮಗಳೇ. ಅವ್ರು ದೇವಾತ್ಮರಿರಲಿ ಅಥವಾ ಮಹಾತ್ಮರಿರಲಿ, ಧರ್ಮಾತ್ಮರಿರಲಿ, ಬಟ್ ಆತ್ಮ. ಬಾಬಾ ಹೇಳೋದು ನಾನೂ ಆತ್ಮನೇ, ಬಟ್ ನಾನು ಪರಮ ಆತ್ಮನಾಗಿದ್ದೀನಿ, ಪರಮ ಸತ್ಯನಾಗಿದ್ದೀನಿ. ನಾನೇ ಪತಿತ ಪಾವನ, ನಾನೇ ಜ್ಞಾನ ಸಾಗರನಾಗಿದ್ದೀನಿ. ನಾನು ಬರೋದೇ ಭಾರತದಲ್ಲಿ ಮಕ್ಕಳನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡಲಿಕ್ಕೆ, ಏಕೆ ನೀವೇ ಮಾಲೀಕರಾಗಿದ್ರಿ. ಇದು ಸೋ ಇಂಪಾರ್ಟೆಂಟ್. ಬಾಬಾ ಸುಪ್ರೀಂ ಸತ್ಯ, ಟ್ರೂತ್ಫುಲ್, ಎಟರ್ನಲ್ ಟ್ರೂತ್. ನಾವೆಲ್ಲ ಆತ್ಮಗಳು, ನಮ್ಮ ತಂದೆ ಸತ್ಯತೆಯ ಪವಿತ್ರತೆಯ ಸಾಗರ. ಅದಕ್ಕೆ ಆತ್ಮನನ್ನು ಸತ್ ಚಿತ್ ಆನಂದ ಸ್ವರೂಪ ಅಂತ ಹೇಳೋದು. ತನ್ನ ಸತ್ ಸ್ವರೂಪದಲ್ಲಿದ್ದು ಸತ್ ಕರ್ಮಗಳನ್ನು ಮಾಡಿಲ್ಲ ಅಂದರೆ ಮನಸ್ಸು ತಿನ್ನುತ್ತೆ ನೋಡಿ. ಒಳ್ಳೆ ಕರ್ಮ ಮಾಡಿಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಬಾಬನಿಗೆ ವಿರುದ್ಧ ನೀವು ಒಂದಿಷ್ಟು ಸಂಕಲ್ಪ ನಡೆಸಿದ್ರೂ ವಿಚಾರ ಬರುತ್ತೆ. ಏಕೆ ವಿವೇಕದಲ್ಲಿ ಕಂಪ್ಲೀಟ್ ಸತ್ಯತೆ ಅನ್ನೋದು ಭರ್ಪೂರಾಗಿದೆ, ಇನ್ಹೆರಿಟೆನ್ಸ್. ಇದು ತುಂಬ ಚೆನ್ನಾಗಿ ಅರ್ಥ ಆಗಿಬಿಡ್ಬೇಕು. ನಾನು ಏನು ಆತ್ಮ, ನಾನು ಏನು. ಅಬ್ ಸ್ಮೃತಿ ಆಯಿ ಹೈ. बच्चों को स्मृति दिलाते हैं तुम पहले पहले सतयुग में आए, फिर पार्ट बजाते 84 जन्म भोग अब पिछाड़ी में आ गए हो। तुम अपने को आत्मा समझो, आत्मा अविनाशी है, शरीर विनाशी है। आत्मा ही देह के साथ आत्मा से बात करती। आत्म अभिमानी होकर के नहीं रहते, तो नहीं रहते तो क्या होता है, तो देह अभिमान। ज़रूर क्या है, देह अभिमान है। मैं आत्मा हूँ ये सब भूल गए हैं। कहते हैं पुण्य आत्मा या पाप आत्मा या महान आत्मा, वो फिर परम आत्मा तो नहीं बन सकते। कोई भी अपने को शिव नहीं कह सकते। शरीरों के शिव नाम तो बहुतों के हैं। आत्मा जब शरीर प्रवेश करती है तो नाम पड़ता है, क्योंकि शरीर से ही पार्ट बजाना होता है। ಮಕ್ಕಳೇ, ನಿಮಗೀಗ ಸ್ಮೃತಿ ಬಂದಿದೆ. ಮಕ್ಕಳಿಗೆ ತಂದೆ ಸ್ಮೃತಿ ತರಿಸ್ತಿದ್ದಾರೆ. ಮೊದಲು ನೀವು ಸತ್ಯುಗದಲ್ಲಿ ಬಂದರೆ ನೀವು ಹೇಗಿದ್ರಿ, ಆಮೇಲೆ 84 ಜನ್ಮಗಳನ್ನು ತಗೊಂಡು ಕಂಪ್ಲೀಟ್ ಕೆಳಗಡೆ ಬಂದ್ಬಿಟ್ಟಿದ್ದೀರಾ. ಮಕ್ಕಳೇ, ಈಗ ನಿಮ್ಮನ್ನು ನೀವು ಆತ್ಮ ಅಂತ ತಿಳ್ಕೊಳ್ಳಿ. ಶರೀರ ವಿನಾಶಿ, ಆತ್ಮ ಅವಿನಾಶಿ. ಆತ್ಮನೇ ದೇಹದ ಸಂಬಂಧದಲ್ಲಿ ಮುಖವನ್ನು ಯೂಸ್ ಮಾಡಿ ಇನ್ನೊಂದು ಆತ್ಮನ ಜೊತೆ ಮಾತಾಡುತ್ತೆ. ಆತ್ಮಾಭಿಮಾನಿ ಆಗೋ ಅಭ್ಯಾಸ ಮಾಡೋದೇನೆಂದರೆ, ನಾನು ಆತ್ಮ ಕಣ್ಣಿಂದ ನೋಡ್ತಿದ್ದೀನಿ, ನಾನು ಆತ್ಮ ಕಿವಿಯಿಂದ ಕೇಳ್ತಾ ಇದ್ದೀನಿ, ಆತ್ಮ ಮುಖದಿಂದ ಮಾತಾಡ್ತಿದ್ದೀನಿ. ಗಳಿಗೆ ಗಳಿಗೆಗೆ ಆತ್ಮ ಸ್ವರೂಪ ಬಿಂದು ಸ್ವರೂಪವನ್ನು ನೋಡ್ತಾ ಈ ಅಭ್ಯಾಸ, ಆತ್ಮಾಭಿಮಾನಿಯಾಗಿರೋ ಅಭ್ಯಾಸ ಮಾಡಿ. ಆತ್ಮಾಭಿಮಾನಿ ಆಗಿಲ್ಲ ನೀವಂದರೆ ಡೆಫಿನೆಟ್ಲಿ ದೇಹಾಭಿಮಾನದಲ್ಲಿದ್ದೀರಾ. ನಾನು ಆತ್ಮನಾಗಿದ್ದೀನಿ, ಇದು ಎಲ್ಲರೂ ಮರೆತು ಬಿಟ್ಟಿದ್ದಾರೆ. ಭಲೇ ಹೇಳ್ತಾರೆ ಪಾಪಾತ್ಮ, ಪುಣ್ಯಾತ್ಮ, ಮಹಾನಾತ್ಮ ಎಲ್ಲ ಹೇಳ್ತಾರೆ, ಬಟ್ ನಾನೇ ಆತ್ಮ ಅನ್ನೋದಿಲ್ಲ.
ಮತ್ತೆ ಪರಮಾತ್ಮ ಅಂತ ತನ್ನನ್ನು ತಾನು ಯಾರು ಕರೆಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಜಗತ್ತಲ್ಲಿ ಎಲ್ಲರೂ ಆತ್ಮಗಳೇ. ತನ್ನನ್ನು ನಾನು ಶಿವ ಅಂತ ಹೇಳೋಕೆ ಸಾಧ್ಯ ಇಲ್ಲ. ಹೆಸರು ಶಿವ ಅಂತ ಇಟ್ಕೋಬೋದು, ಬಟ್ ನಾನೇ ಶಿವ ಭಗವಂತ ಅದನ್ನು ಯಾರೂ ಹೇಳೋಕ್ಕಾಗಲ್ಲ. ಅದಕ್ಕೆ ಹೇಳ್ತಾರೆ, ಯಾಕೆ ಶರೀರದಲ್ಲಿ ಆತ್ಮ ಪ್ರವೇಶ ಮಾಡಿದ ನಂತರನೇ ಶರೀರಕ್ಕೆ ಹೆಸರಿಡ್ತಾರೆ, ಭಿನ್ನ ಭಿನ್ನ ಹೆಸರುಗಳನ್ನು. तो मनुष्य फिर शरीर के बांध में आ जाते हैं, मैं फलाना हूँ, अभी समझते हैं हाँ मैं आत्मा हूँ. हमने 84 का पाठ बजाया है, अभी हम आत्मा को जान गया हूँ. बाबा ಇವತ್ತಿಡೀ ಮುರುಳಿಯಲ್ಲಿ ಆತ್ಮ 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 ಆತ್ಮಾಭಿಮಾನಿ ಆಗೋ ಪ್ರತಿ ಹೆಜ್ಜೆಯಲ್ಲಿ ಪ್ರತಿ ಕರ್ಮದಲ್ಲಿ ನಾನು ಆತ್ಮ ಮಾಡ್ತಿದ್ದೀನಿ. ಕಂಪ್ಲೀಟ್ ನೀವು ಆತ್ಮ ಸ್ವರೂಪ ಆತ್ಮಾಭಿಮಾನಿ ಆಗೋವರೆಗೂ ಇದನ್ನು ಅಭ್ಯಾಸ ಮಾಡಿ ಅಂತ ಹೇಳ್ತಿರೋದು. ಏನು ಹೇಳ್ತಾರೆ, ಮನುಷ್ಯರು ಶರೀರದ ಬಾಣದಲ್ಲಿ ಬಂದ್ಬಿಡ್ತಾರೆ, ಓ ನಾನು ಸೋಣ್ಸೋ, ಇಲ್ಲ ತನ್ನ ಹೆಸರು ಹಿಡಿದು ಹೇಳ್ತಾರೆ ನೀವು ಯಾರಂದರೆ, ಇಲ್ಲ ಅಂದರೆ ತನ್ನ ಪ್ರೊಫೆಷನ್ ನಾನು ಡಾಕ್ಟ್ರ್ ಇಂಜಿನಿಯರ್ ಅಂತ. ಈಗ ನೀವು ಮಕ್ಕಳಿಗೆ ಅರ್ಥ ಆಯಿತು, ನಾನು ಆತ್ಮನಾಗಿದ್ದೀನಿ, 84 ಜನ್ಮಗಳ ಪಾರ್ಟ್ ಮಾಡಿದ್ದೀನಿ, ಈಗ ಆತ್ಮ ಏನು ಅನ್ನೋದು ಅರ್ಥ ಆಗೋಯ್ತು. हम आत्मा सतो प्रधान थी, अभी फिर तमो प्रधान बनी. ಅದು ನೆನಪು ಬರುತ್ತೆ, ನಾನು ಸತೋ ಪ್ರಧಾನ ಪೂಜ್ಯ ಆತ್ಮ ಈಗ ತಮೋ ಪ್ರಧಾನ ಆಗಿದ್ದೀನಿ. 84 ಜನ್ಮಗಳ ಪಾಠ ಮಾಡಿ ಎಲ್ಲಿಗೆ ಬಂತು ನೋಡಿ. बाप आते ही तब है जब सब आत्माओं पर कट लगी हुई है, ये बात और कोई समझा ना सके, सब कह देते हैं आत्मा निर्लेप है. खाद कैसे पड़ती है ये भी बाप ने समझाया है बच्चों को. बाप कहते हैं मैं आता ही हूँ भारत में. जब बिल्कुल तमो प्रधान बन जाते हैं तब मैं आता हूँ, एक्यूरेट टाइम पर आते. जैसे ड्रामा में एक्यूरेट खेल चलता है, जो पार्ट जिस घड़ी होना होगा उस समय फिर रिपीट होगा, उसमें ज़रा भी फर्क पड़ नहीं सकता. वो है बेहद का ड्रामा, यह है बेहद का ड्रामा. ಇದು ತುಂಬ ಇಂಪಾರ್ಟೆಂಟು. ಬಾಬಾ ಹೇಳೋದು ಸತ್ಯ ಸೋನಾ ವಜ್ಜೆ. ಬಾಬಾ ಹೇಳ್ತಾರೆ ಹೆಂಗೆ कट चढ़ती ಅಂದರೆ जैसे सोने में खाद पड़ती है. पहला सच्चा सोना क्या होती है, रियल सोना, फिर चांदी तांबा आयन. ಹಂಗೆ ಎಲ್ಲದರಲ್ಲಿ ನಂಬರ್ ವಾರ್ ರಸ್ಟ್ ಸತ್ಯ ತ್ರೇತ ದ್ವಾಪರ ಕಲಿಯುಗ ಅಂದರೆ ಚಿನ್ನದ ಥರ ಇದ್ದಿದ್ದು ಬೆಳ್ಳಿ ಆಯಿತು, ತಾಮ್ರ ಆಯಿತು, ಕಬ್ಬಣ ಆಯಿತು. ಇದೆಲ್ಲ ಆತ್ಮದಲ್ಲಿ ಕಲ್ಮಶ ಬರ್ತಾ ಹೋಯಿತು. ಈಗ ತೀರ ಬಂದು ತಮೋ ಗುಣಿ ಆಗ್ಬಿಟ್ಟಿದ್ದೀರ. ಇದನ್ನು ಯಾರೂ ಹೇಳೋಕ್ಕೆ ಸಾಧ್ಯನೇ ಇಲ್ಲ ನೀವು ಹಿಂಗಾಗ್ಬಿಟ್ರಲ್ವಾ ಅಂತ. ಈಗ ತಂದೆ ತಿಳಿಸ್ತಿರೋದು, ಅರೇ ಮಕ್ಕಳೇ ನೀವು ತಮೋ ಸತೋ ಪ್ರಧಾನರಿದ್ದವರು ಇದೆಲ್ಲ ಕಲ್ಮಶ ಬಂದಂಗೆ ನೀವು ಲಾಸ್ಟಲ್ಲಿ ಬಂದ್ಬಿಟ್ರಿ. ನಾನು ಬರೋದೇ ಭಾರತದಲ್ಲಿ ಬಿಲ್ಕುಲ್ ಯಾವಾಗ ನೀವು ತಮೋ ಪ್ರಧಾನರಾಗ್ತೀರಾ ಆತ್ಮದಲ್ಲಿ ಇಷ್ಟೆಲ್ಲ ಕಲ್ಮಶ ಬಂದ್ಬಿಡುತ್ತೆ. ಡ್ರಾಮಾ ಆ್ಯಕ್ಯುರೇಟಾಗಿ ನಡೀತಿದೆ. ಆ ಡ್ರಾಮಾದಲ್ಲಿನೂ ಯಾರು ಯಾವಾಗ ಬಂದು ಪಾರ್ಟ್ ಮಾಡಬೇಕು ಹಂಗೆ ಮಾಡ್ತಾರೆ. ಮಧ್ಯದಲ್ಲಿರೋರು ಮೊದಲೇ ಬರೋಕ್ಕಾಗಲ್ಲ. ಆ್ಯಕ್ಯುರೇಟ್ ನಡೀತಲ್ಲ, ಸೀನ್ ಬೈ ಸೀನ್, ಹಂಗೇನೆ ಇಲ್ಲಿನೂ ಡ್ರಾಮಾ. ಎಲ್ಲ ಆತ್ಮದಲ್ಲಿದ್ರೂ ನೆಕ್ಸ್ಟ್ ಏನು ಅಂತ ಗೊತ್ತೇ ಆಗಲ್ಲ. ನೆಕ್ಸ್ಟ್ ಇನ್ನೊಂದು ಗಂಟೆ ನಂತರ ನಾನೇನು ಮಾಡ್ತೀನಿ. ಎಷ್ಟು ವಂಡರ್ಫುಲ್ ಮಿಸ್ಟೀರಿಯಸ್ ಆತ್ಮನ ಪಾರ್ಟು. ಇದು ಭಾಳ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ನಾವು ಹೆಂಗೆ ಪಾರ್ಟ್ ಮಾಡ್ತೀವಿ ಅಂತ. ಅದಕ್ಕೆ ಹೇಳ್ತಿದ್ದಾರೆ ಬಾಬೂರು, ಆ್ಯಕ್ಯುರೇಟ್ ಡ್ರಾಮಾ ಆ್ಯಕ್ಯುರೇಟ್ ನಡೀತದೆ ಅಂತ. ಜೋ ಜಿಸ್ ಗಡಿ ಹೋನಾ ಹೋಗಾ ಉಸ್ ಸಮಯ ಫಿರ್ ರಿಪೀಟ್ ಹೋಗಾ, उसमें ज़रा भी फ़र्क पड़ नहीं सकता. वो है हद का ड्रामा, ये है बेहद का ड्रामा. ये सब बहुत महीन समझने की बातें. ಡ್ರಾಮಾ ಆ್ಯಕ್ಯುರೇಟ್ ನಡೆಯುತ್ತೆ ಮಕ್ಕಳೇ. ಅಲ್ಲಿ ಅದು ಮಿತವಾದ ಡ್ರಾಮಾ, ಲಿಮಿಟೆಡ್ 1 or 2 hours. ಇದು ಅನ್ಲಿಮಿಟೆಡ್ ಡ್ರಾಮಾ, ನೆವರ್ ಎಂಡಿಂಗ್ ಡ್ರಾಮಾ. ಇದು ಇಷ್ಟು ಆ್ಯಕ್ಯುರೇಟ್ ನಡೆಯುತ್ತೆ. ಇದೆಲ್ಲ ಮಹೀನ್ ಸೂಕ್ಷ್ಮ ತಿಳ್ಕೊಳ್ಳೋ ಮಾತುಗಳು. बाप कहते हैं तुम्हारा जो पार्ट बजा वो ड्रामा अनुसार
कोई भी मनुष्य मात्र न रचयिता को न रचना के आदि मध्य अंत को जानते हैं। ऋषि मुनि भी नेति नेति करते गए। अब तुमसे कोई पूछे रचयिता और रचना के आदि मध्य अंत को जानते हो, तो तुम झट कहेंगे हाँ। सो भी तुम सिर्फ अभी ही जान सकते हो, फिर कभी नहीं। बाबा ने समझाया है, तुम ही मुझ रचयिता और रचना के आदि मध्य अंत को जानते हो। अच्छा, ये लक्ष्मी नारायण का राज्य कब होगा ये जानते होंगे? नहीं, इनमें कोई ज्ञान नहीं है, ये तो ವಂಡರ್। ಲಕ್ಷ್ಮೀನಾರಾಯಣನಲ್ಲಿನೂ ಏನು ಜ್ಞಾನ ಇರಲ್ಲ, ಆದಿಮಂತ್ಯ ಅಂತ್ಯದ ಜ್ಞಾನ. ಮಕ್ಕಳೇ ಎಷ್ಟು ವಂಡರ್ ನೋಡಿ. ಈ ಜ್ಞಾನ ಕೇಳ್ಕೊಂಡು ಅವ್ರು ಅಲ್ಲೋಗಿ ಹಂಗಾಗಿದ್ದು, ಬಟ್ ಆದರೆ ಎಲ್ಲ ಮರ್ತೋಗ್ಬಿಡುತ್ತೆ, ಪ್ರೈಲೋಪ ಆಗುತ್ತೆ. ಮನುಷ್ಯರಿಗೂ ಗೊತ್ತಿಲ್ಲ ಈಗ ಆದಿ ಮಧ್ಯ ಅಂತ್ಯದ ಜ್ಞಾನ, ಋಷಿ ಮುನಿಗಳಿಗೂ ಗೊತ್ತಿಲ್ಲ ಆದಿ ಮಧ್ಯ ಅಂತ್ಯದ ಜ್ಞಾನ, ಸತ್ಯುಗದವ್ರಿಗೂ ಗೊತ್ತಿಲ್ಲ. ತಂದೆ ಬಂದು ಈಗ ನಾವು ಮಕ್ಕಳಿಗೆ ತಿಳಿಸಿರೋದ್ರಿಂದ ನಮಗೀಗ ಅರ್ಥ ಆಯಿತು ರಚಯಿತ ಹಾಗೂ ರಚನೆ ಆದಿ ಮಧ್ಯ ಅಂತ್ಯ ಏನು ಅಂತ. ಅವರೆಲ್ಲ ಪಾಪ ಹುಡ್ಕಕ್ಕೆ ತಪಸ್ ಮಾಡಿ 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 ಫೈನಲಿ ರಚಯಿತ ರಚನೆ ರಹಸ್ಯ ಅವರೇ ಬಂದು ಹೇಳಬೇಕು, ನಮ್ಗೆ ಯಾರು ಗೊತ್ತಿಲ್ಲ ಅಂದ್ರೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬು, तुम कहते हो हमारे में ज्ञान है, ये भी तुम समझते हो बाप का पार्टी एक बार। ನಮಗೆ ಗೊತ್ತಿಗೆ ನಾ ಸತ್ಯಯುಗದವ್ರಿಗೂ ಗೊತ್ತಿಲ್ಲ, ಕಲಿಯುಗದವ್ರಿಗೂ ಗೊತ್ತಿಲ್ಲ, ನಮಗಷ್ಟೇ ಸಂಗಮದಲ್ಲಿ ಗೊತ್ತು. ಯಾಕೆಂದರೆ ನಮ್ಮ ತಂದೆ ಬಂದು ಈಗೆಲ್ಲವನ್ನ ತಿಳಿಸಿದ್ದಾರೆ. ಅವ್ರ ಪಾರ್ಟೇ ಒಂದೇ ಸಾರಿ ಸೃಷ್ಟಿಯ ಜ್ಞಾನ ಗೊತ್ತಾಗೋದು. ಅದಕ್ಕೇನೆ ಈ ಟೈಮ್ ಸೋ ವ್ಯಾಲ್ಯೂಬಲ್. ಏನೇ ಪರಿಸ್ಥಿತಿ ಬರಲಿ, ಪರಿಸ್ಥಿತಿಯಿಂದ ಹೋಗಿ ತನ್ನ ಸ್ಥಿತಿಯನ್ನು ಕೇಳಿಸ್ಕೊಳ್ಳೋದಲ್ಲ, ಬಟ್ ತನ್ನಲ್ಲಿ ಏನೀಗ ತುಂಬ್ಕೋಬೇಕಲ್ಲ, ಬೇಗ 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 ತುಂಬಿಕೊಳ್ತಾ ಹೋಗ್ಬೇಕು. तुम्हारे एम ऑब्जेक्ट ही है ये लक्ष्मी नारायण बनने की, बन गए फिर तो कोई पढ़ाई की दरकारी नहीं रहेंगी। बैरिस्टर बन गया सो बन गया। बाप जो पढ़ाने वाला है उनको याद तो करना चाहिए, तुमको सब सहेज कर दिया। बाबा बार बार तुम्हें कहते हैं पहले अपने को आत्मा समझो। मैं बाबा का हूँ, पहले तुम नास्तिक थे, अभी आस्तिक बने होना। ಏನು ಹೇಳ್ತಾರೆ ಬಾಬಾ, ನೀವು ಈಗ ನಿಮ್ಮ ಲಕ್ಷ್ಯ ಇದೆಯಲ್ಲ ಲಕ್ಷ್ಮೀನಾರಾಯಣನಾಗೋದು, ಇಡೀ ನಿಮ್ಮ ದೃಷ್ಟಿ ಅಟೆನ್ಷನ್ ನಾನು ಹಿಂಗಾಗಬೇಕು. ಆದ ನಂತರ ಈ ವಿದ್ಯೆ ಅವಶ್ಯಕತೆ ಇಲ್ಲ, ಬಟ್ ಪರಿಪೂರ್ಣರಾಗುವವರೆಗೂ. ಲಕ್ಷ್ಮೀನಾರಾಯಣ ಅಂದ್ರೇನು? ಆತ್ಮನ ಸಂಪೂರ್ಣ ಸಂಪನ್ನ ಅವಸ್ಥೆ. ಅದು ಮುಟ್ಟೋವರೆಗೂ ನೀವು ಅಂದರೆ ಪಢಾಯಿ ಅಂದರೆ 4 ಸಬ್ಜೆಕ್ಟ್, ಅದರಲ್ಲಿ 100% ತಗೋಬೇಕು ಎಲ್ಲದರಲ್ಲಿ. ಹೆಂಗೆ ಬಾಬಾ ಹೇಳ್ತಾರೆ, ಆಮೇಲೆ ನೀವು ಸತ್ಯುಗದಲ್ಲಿ ಹೋಗಿ ಓದಬೇಕಾಗಿಲ್ಲ. ಬ್ಯಾರಿಸ್ಟರಿಗೆ ಓದಿದ ಮೇಲೆ ಡಿಗ್ರಿ ತೊಗೊಂಡ್ಮೇಲೆ ಅವ್ರು ತಿರ್ಗಾ ಅದೇ ಪಾಠ ಓದಕ್ಕೆ ಹೋಗಲ್ಲಲ್ಲ, ಹಂಗೆ ಇದು. ತಂದೆ ಓದಿಸ್ತಕ್ಕಂಥವರು ಮಕ್ಕಳೇ ಅವರನ್ನು ತುಂಬ ನೆನಪು ಮಾಡಬೇಕಲ್ವಾ. ನಿಮಗೆ ಎಲ್ಲವನ್ನ ಸಹಜ ಮಾಡಿಬಿಟ್ಟಿದ್ದೀನಿ. ನಾನು ಪುನಃ ಪುನಃ ಹೇಳ್ತೀನಿ, ಅರೇ ಮಕ್ಕಳೇ ಅಪ್ನೆ ಕೋ ಆತ್ಮ ಸಮझो. ನಾನು ಬಾಬಂದು ಪ್ರಾಪರ್ಟಿ. ನಾವೀಗ ಆಸ್ತಿಕರಾದ್ವಿ, ಮೊದಲು ನಾವು ನಾಸ್ತಿಕರಾಗಿದ್ವಿ. ಲಕ್ಷ್ಮೀನಾರಾಯಣರನ್ನು ಆಸ್ತಿಕರಂತ ಹೇಳಲಾಗುತ್ತೆ. ಏಕೆ? ಬಾಬನ ಮಕ್ಕಳಾಗಿ ಹಿಂದಿನ ಜನ್ಮದಲ್ಲಿ ಆಸ್ತಿ ತಗೊಂಡಿದ್ದಲ್ವಾ. ಸೊ ಈಗ ನೀವು ಮಾಡ್ತಾ ಇದ್ದೀರಾ आस्तिकरो। अभी तुम आस्तिक बन रहे हो। आस्तिक नास्तिक ये अक्षर इस समय की, ಈ ಸಮಯದಲ್ಲೇ ನಮ್ಗೆ ಆಸ್ತಿಕ ಏನು ನಾಸ್ತಿಕ ಏನು ರೈಟ್ ವೇ. ಯಾಕೆಂದರೆ ಮನುಷ್ಯರು ಭಕ್ತರು ಅಂತಕೋತಾರೆ ನಾವೆಲ್ಲ ಆಸ್ತಿಕರಂತ. ಆಸ್ತಿಕರು ಹೆಂಗೆ? ತಂದೆ ಅಂತ ತಿಳ್ಕೊಳ್ಳೇ ಇಲ್ಲಲ್ಲ. ಸೊ ರಿಯಲ್ ಆಸ್ತಿಕರು ನೀವು ಮಕ್ಕಳೇ. ಇದೆಲ್ಲ ಈ ಸಂಗಮ ಯುಗದ ಮಾತು. ತೋ ವಹಾ ಯೇ ಅಕ್ಷರಿ ನೈ ಹೇ. ಸತ್ಯುಗದಲ್ಲಿ ಇವೆಲ್ಲ ಇರಲ್ಲ ಅಕ್ಷರಗಳು. पूछने की भी बात नहीं रह सकती। यहाँ प्रश्न उठता है, तब तो पूछते हैं ना, रचता और रचना को जानते हो? तो कह देते हैं नहीं। बाप ही आकर अपना परिचय देते हैं और रचना के आदि मध्य अंत का राज समझाते हैं।
बाप है बेहद का मालिक रचता, बच्चों को समझाया गया है और धर्म स्थापक, और धर्म स्थापक भी यहाँ जरूर आते हैं। तुमको साक्षात्कार कराया था, इब्राहिम क्राइस्ट कैसे यहाँ आते हैं। पिछाड़ी वो तो पिछाड़ी में जब बहुत आवाज निकलेगा तब आएगा। ಧರ್ಮ ಪಿತರಿರ್ಲಿ, ಅನ್ಯ ಧರ್ಮದ ಆತ್ಮಗಳು ಸೋಕಾಲ್ಡ್ ಯಾವುದೇ ಧರ್ಮದಲ್ಲಿ ಹೆಡ್ಸ್ ಆಗ್ಬೇಕಂದ್ರೆ ಅವರೆಲ್ಲ ಲಾಸ್ಟಲ್ಲಿ ಇಲ್ಲಿ ಬರ್ತಾರೆ. ಬಟ್ ನಮಗೆ ಗೊತ್ತಾಗಲ್ಲ ಇವ್ರು ಧರ್ಮ ಪಿತರ್ ಅಂತೇಳಿ. ಅವ್ರು ತುಂಬ ಯೋಗ ಮಾಡಿ ಬಾಬುವರಿಂದ ಪವಿತ್ರತೆಯ ಬಲವನ್ನು ತುಂಬಿಕೊಂಡು ಹೋಗ್ತಾರೆ. ಯಾರೇ ಆತ್ಮಗಳು ಯಾವುದೇ ಧರ್ಮ ಯಾವುದೇ ಕಮ್ಯುನಿಟಿಯಲ್ಲಿ ದೊಡ್ಡವರಾಗಲಿಕ್ಕೆ ಸಂಗಮ ಯುಗದಲ್ಲಿ ಬಂದು ಸ್ವರ್ಗದ ಮಾತುಗಳು ಇಷ್ಟ ಆಗದೆ ಇರ್ಬೋದು ಅವ್ರಿಗೆ, ಬಟ್ ಪವಿತ್ರತೆ ಬಾಬಾವ್ರ ನೆನಪು ತುಂಬ ಇಷ್ಟ ಆಗುತ್ತೆ. ಬಾಬಾ ತುಂಬ ಪ್ರಿಯ ಆಗ್ತಾರೆ, ಬಾಬಾವ್ರನ್ನ ಭಾಳ ಪ್ರೀತಿ ಮಾಡ್ತಾರೆ. ಇದು ಚಿಹ್ನೆ. ಅದಕ್ಕೆ ಬಾಬಾ ಹೇಳ್ತಿರೋದು ಅವರೆಲ್ಲ ಬರಲೇಬೇಕು ಮಕ್ಕಳೇ, ಅವರೆಲ್ಲೂ ಹೋಗಲ್ಲ, ಬಟ್ ಪ್ರಭಾವ ನಂತರ ಬರ್ತಾರೆ. ಯಾಕೆಂದರೆ ಫೈನಲ್ ಗೊತ್ತಾಗ್ಬಿಡುತ್ತಲ್ಲ ರಚತ ಯಾರು, ರಚನೆ ಏನು, ಅರೇ ನಮ್ಮ ತಂದೆ ಬಂದ್ಬಿಟ್ರಲ್ಲ, ಹೋಗೋ ಟೈಮ್ ಬಂತಲ್ಲ ಅಂತ. बाप है बेहद का मालिक रचता, बच्चों को समझाया गया है और धर्म स्थापक भी यहाँ जरूर. ಮತ್ತೆ ಇದೆಲ್ಲ ಸಾಕ್ಷಾತ್ಕಾರ ಮಾಡಿಸಿದ್ರು ಬಾಬೂರು. ಇಬ್ರಾಹಿಂ ಕ್ರೈಸ್ಟ್ ಎಲ್ಲ ಹೆಂಗ್ ಬರ್ತಾರೆ ಗುಪ್ತ ವೇಷದಲ್ಲಿ ಅಂದರೆ ನಮಗೆ ಗೊತ್ತಾಗಲ್ಲಲ್ಲ, ಬಂದೆಲ್ಲ ಹೆಂಗ್ ನಾನ ತಿಳ್ಕೊಳ್ತಾರೆ ಅಂತ ಹೇಳ್ಬಿಟ್ಟು. ಸಿ ಕ್ರೈಸ್ಟ್ ಯಾರು ಶರೀರ ಕೊಡ್ತಾರೆ ಅವರು ಬರ್ತಾರೆ. ಜೀಸಸ್, ಕ್ರೈಸ್ಟ್ ಬೇರೆ ಜೀಸಸ್ ಬೇರೆ. ಅದಕ್ಕೆ ಬಾಬಾ ಹೇಳ್ತಿರೋದು ಏಟ್ ತಿಂದಿದ್ದೆಲ್ಲ ಪಾಪ ಜೀಸಸ್, ಕ್ರೈಸ್ಟ್ ಆತ್ಮ ಬಂತು ಡಮಾರ್ ಅಂತ ಓಡೋಯ್ತು ಶಿಲ್ಬಿಗೆ ಏರಿಸಿದ ತಕ್ಷಣ. ಬಾಬಾ ಏನು ಹೇಳ್ತಿದ್ದಾರೆ, ಬಾಪ್ ಕೇತೆ ಹೇ ಬಚ್ಚೆ ದೇಹ ಸಹಿತ दे के सब धर्मों का त्याग कर मुझे याद करो. ಅಭಿ ತುಮ್ ಸನ್ಮುಖ ಬೈಟೆ ಹೋ, ಮನೆಯಲ್ಲಿ ಕೇಳ್ತಿದ್ಯಾ, ಸನ್ಮುಖದಲ್ಲಿ ಇದ್ದೀರಾ, ಎಲ್ಲಿದ್ದೀರಾ? ಬಾಬಾ ಅವ್ರು ನೋಡ್ತಿದ್ದೀರಾ, ವತನದಲ್ಲಿ ಕೂತ್ಕೊಂಡು ಕ್ಲಾಸ್ ಕೇಳ್ಬೇಕು ಡೈಲಿ, ಕೆಳಗಡೆ ಕೂತ್ಕೊಳ್ಳಂಗಿಲ್ಲ ನೀವು. ಬಾಬಾನ ನೋಡಿಕೊಂಡು ಮಕ್ಕಳೇ 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 ಅಂತ ಹೇಳ್ತಿದ್ದಾರೆ ನನಗೆ ಅಂತ. ಪರ್ಸನಲ್ಲಾಗಿ ತಗೋಬೇಕು. ದೇಹ ಸಹಿತ ದೇಹದ ಜಗತ್ತನ್ನು ಮರೆತು ಮಕ್ಕಳೇ ಆತ್ಮ ಅಂತ ತಿಳಿದು ನನ್ನ ನೆನಪು ಮಾಡ್ರಿ. अपने को देह नहीं समझना है. ಕೇಳ್ತಾ ನಿಮ್ಮನ್ನು ನೀವು ದೇಹ ಬಾನದಲ್ಲೇ ಬರಂಗಿಲ್ಲ. ಆತ್ಮ ಒಳಿತಾ ಇದೆ, ಸತ್ಚಿತ್ತಾನಂದ ಸ್ವರೂಪ ಬಿಂದು. ಬಾಬಾ ನೋಡ್ತಾ ಇರಬೇಕು, ಮೇ ಆತ್ಮ ಏನಂತ ತಿಳ್ಕೊಳ್ಬೇಕು, ಗಳಿಗೆ ನಾನು ಆತ್ಮ ಹೂँ. अपने को आत्मा समझ बाप को याद करते रहो तो बेड़ा पार हो जाएगा. सेकंड की बात है. मुक्ति में जाने के लिए ही आधा कल्प भक्ति करते हैं, लेकिन कोई भी आत्मा वापस जा नहीं सकते. ಅಂದರೆ ಆತ್ಮ ಅಂತ ತಿಳಿದು ನನ್ನ ನೆನಪು ಮಾಡಿದ್ರೆ ದೋಣಿ ಪಾರಾಗ್ಬಿಡುತ್ತೆ, ಜೀವನದ ದೋಣಿ. ಸೆಕೆಂಡಿನ ಮಾತು, ಮಕ್ಕಳೇ ಭಕ್ತಿ ಮಾಡಿ ಮುಕ್ತಿಗೋಸ್ಕರ ನೀವು ಅರ್ಧ ಕಲ್ಪ ಇಡು ನನ್ನ ನೋಡ್ಕೊಂಡು ಬಂದ್ರಿ. ಈಗ ನೋಡ್ರಿ ಇದು ಸೆಕೆಂಡಿನ ಮಾತು. ನನ್ನನ್ನು ತಿಳ್ಕೊಳ್ಳದೆ ಯಾರು ವಾಪಸ್ ಹೋಗೋಕ್ಕಾಗಲ್ಲ, ಭಕ್ತಿ ಮಾಡಿ ಓಡೋಗ್ಬಿಡ್ತೀನಿ ಮೇಲ್ಗಡೆ ಅಂದರೆ ಆಗಲ್ಲ ಮಕ್ಕಳೇ ಅಂತಾರೆ. 5000 वर्ष पहले भी बाप ने ये समझाया था, अभी भी समझाते. श्री कृष्ण ये बातें समझ नहीं सकते. ಕಲ್ಪದ ಹಿಂದಿನಂತೆ ಈಗ ನೀವು ಮಕ್ಕಳಿಗೆ ಈ ಜ್ಞಾನ ಹೇಳ್ತಿದ್ದೀನಿ. ಮಕ್ಕಳೇ ಇದು ನಾನು ಹೇಳ್ತೀನಿ, ಶ್ರೀಕೃಷ್ಣನ ಆತ್ಮ ಇದೆಲ್ಲ ತಿಳ್ಕೊಳಕ್ಕಾಗಲ್ಲ. ಈಗ ನಾರಾಯಣನ ಇಮರ್ಜ್ ಮಾಡಿ ನಿನಗೆ ಶಿವ ಗೊತ್ತೇನಪ್ಪ, ಸೃಷ್ಟಿ ಚಕ್ರ ಗೊತ್ತಾ? ಅದು ಸತ್ಯುಗದಲ್ಲಿ ಏನೂ ಗೊತ್ತಿಲ್ಲ. ಆತ್ಮಗಳಿಗೆ ಜ್ಞಾನ ಸಂಸ್ಕಾರ ಎಲ್ಲ ಮರ್ಜ್ ಆಗ್ಬಿಡುತ್ತಲ್ಲ, ಏನು ಗೊತ್ತಿಲ್ಲ. ಉನ್ಕೋ ಬಾಪ್ ಬಿ ನೈ ಕಹೆಂಗೆ. ಬೇಬಿನ ಸಣ್ಣ ಕೃಷ್ಣ ಪುಟಾಣಿ ಅದಕ್ಕೆ ಹೆಂಗೆ ಅಪ್ಪ ಅಂತ ಎಲ್ಲ ಮುದುಕರು ಹೋಗಿ ಹೇಳ್ತಾರೆ. बाप है लौकिक अलौकिक और पारलौकिक. हद का बाप लौकिक, बेहद का बाप पारलौकिक आत्माओं का. और एक ही ये संगम युग है, ये वंडरफुल बाप है. ये कौन? ब्रह्मा बाप. इनको अलौकिक कहा जाता है.
प्रजापिता ब्रह्मा को कोई याद ही नहीं करते हैं, वो हमारा ग्रेट 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 ग्रैंड फादर, ये बुद्धि में नहीं आता. ಕೇಳಿದ್ರಾ? ಇರೋದೇ 3 ಜನ ತಂದೆಯರು, ಲೌಕಿಕ ಅಲೌಕಿಕ ಪಾರಲೌಕಿಕ. ಮಕ್ಕಳೇ, ಲೌಕಿಕ ತಂದೆ ನಿಮ್ಮ ಶರೀರದ ತಂದೆ ಎಲ್ಲರಿಗೂ ಗೊತ್ತಿದೆ, ಪಾರಲೌಕಿಕ ತಂದೆ ಆತ್ಮಗಳ ತಂದೆ. ಹೇಳ್ತಾರೆ ಭಗವಂತ ನೀನು ನಮ್ಮ ಅಪ್ಪ ಅಂತ, ಬಟ್ ಆತ್ಮಕ್ಕಪ್ಪ ಅಂತ ಅವ್ರಿಗೆ ಗೊತ್ತಿಲ್ಲ. ಇನ್ನೊಬ್ರು ವಂಡರ್ಫುಲ್ ಸಂಗಮ ಯುಗದ ತಂದೆ ಪ್ರಜಾಪಿತ ಬ್ರಹ್ಮ, ಯಾರು ಗ್ರೇಟ್ 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 ಗ್ರ್ಯಾಂಡ್ ಫಾದರ್. ಅಲೌಕಿಕ ತಂದೆ ಮಕ್ಕಳೇ ಅವರನ್ನು ಯಾರು ನೆನಪೇ ಮಾಡಲ್ವಲ್ಲ, ಗೊತ್ತೇ ಇಲ್ವಲ್ಲ ಹೇಳ್ತಿದ್ದಾರೆ ಬಾಬುರು ಅಲ್ವಾ? ಏನಂತೀರ? ನಮಗಷ್ಟೇ ಗೊತ್ತು ವಂಡರ್ಫುಲ್ ತಂದೆ ಯಾರು ಅಂತ, ಯಾರ ಬುದ್ಧಿಯಲ್ಲಿ ಬರಲ್ಲ. ಬಟ್ ಗಾಯನ ಇದೆ, ಏನಂತಾರೆ? कहते भी है आदि देव एडम, परंतु कहने मात्र मंदिरों में भी आदि देव का चित्र है. तुम वहाँ जाएंगे तो समझेंगे ये हमारा यादगार है. बाप भी बैठे हैं, हम भी बैठे हैं. यहाँ बाप चैतन्य में बैठे हैं, वहाँ जड़ चित्र देख रख रहे हैं. ऊपर में स्वर्ग भी ठीक है. जिन्होंने मंदिर देखा है वो जानते हैं बाबा हमको अब चैतन्य में राजयोग सिखा रहे हैं. वो फिर बाद में मंदिर बनते हैं. स्मृति में आना चाहिए कि ये सब हमारे यादगार है. ಅಂದರೆ ಆದಮ್ ಆದಿದೇವ ಏನು ಹೇಳ್ತಾರೆ, ಇದೆಲ್ಲ ಗಾಯನ ಪ್ಲಸ್ ಟೆಂಪಲ್ಗಳಲ್ಲಿ ಮೂರ್ತಿಗಳನ್ನು ಇಟ್ಟಿದ್ದಾರೆ. ಪೂಜೆ ಬಲೆ ನಡೆಯಲ್ಲ. ಬಾಬಾ ಹೇಳೋದು ನಿಮಗೆ ಗೊತ್ತಿದೆ, ದಿಲ್ವಾಡ ಅಲ್ಲೇ ಇದೆ, ಚೈತನ್ಯದಲ್ಲಿ ನಮ್ಮ ತಂದೆ ಕುಳಿತು ತಿಳಿಸ್ಕೊಡ್ತಿದ್ದಾರೆ ನಮಗೆ. ಅದರಲ್ಲಿ ಕೆಳಗಡೆ ತಂದೆನೂ ಇದ್ದಾರೆ, ನಾವು ಮಕ್ಕಳು ಇದ್ದಾರೆ, ಎಲ್ಲರೂ ತಪಸ್ಸಲ್ಲಿದ್ದಾರೆ. ಬ್ರಹ್ಮನಲ್ಲಿ ಶಿವ ಇದ್ದಾರಲ್ಲ, ಸನ್ಮುಖದಲ್ಲಿ ಕುಳಿತು ಇವಾಗ ಜ್ಞಾನ ಕೊಡ್ತಿದ್ದಾರೆ. ಈ ತಪಸ್ಸಿನ ರಿಸಲ್ಟು ಮೇಲ್ಗಡೆ ಛತ್ತಲ್ಲಿ ರೂಫಲ್ಲಿ ಸ್ವರ್ಗ ತೋರಿಸಿದ್ದಾರೆ, ತಪಸ್ ಮಾಡಿ ಹಿಂಗೆ ಆಗ್ತೀವಿ. ಅದೂ ಸರಿನೇ ಮಕ್ಕಳೇ. ಬಟ್ ಟೆಂಪಲ್ ಕಟ್ಟಿರೋರಿಗೆ ಗೊತ್ತಿಲ್ಲ ಇದು ಯಾವ ಸಮಯದ ಯಾದಗಾರ್ ಏನು ಅಂತ. ನಿಮಗಷ್ಟೇ ಗೊತ್ತಿದೆ ಟೆಂಪಲ್. ಬಟ್ ನಿಮಗೆ ಸ್ಮೃತಿ ಇರಬೇಕು, ಯಾವುದೇ ಟೆಂಪಲ್ಗಳನ್ನು, ದೇವತಾ ಮಂದಿರಗಳನ್ನು ನೋಡಿದಾಗ ಅಥವಾ ದಿಲ್ವಾಲ, ಇದು ನಮ್ಮದೇ ನೆನಪಾರ್ಥ. ಸಂಗಮ ಯುಗದಲ್ಲಿ ಏನೆಲ್ಲ ಪರಮಾತ್ಮನ ಜೊತೆ ಚರಿತ್ರೆ ನಡೆಯುತ್ತೆ, ಇದು ಒಂದೂ ಹಂಗೆ ಹೋಗಲ್ಲ. ಎಲ್ಲದೂ ನೆನಪಾರ್ಥವಾಗಿ ಟೆಂಪಲ್ಗಳು ಶಾಸ್ತ್ರಗಳಾಗಿ ಗಾಯನ ಪೂಜೆ ಆಗುತ್ತೆ. ಎಷ್ಟು ಅಂದರೆ ಎಷ್ಟು ವಂಡರ್ಫುಲ್ ಸಮಯ ಸಂಗಮ ಯುಗ. ಎಷ್ಟು ಕೇರ್ಫುಲ್ ಆಗಿರ್ಬೇಕು ನಾವು, ಎಷ್ಟು ಶ್ರೇಷ್ಠ ಕರ್ಮಗಳನ್ನು ಮಾಡಬೇಕಲ್ವಾ ಅಂತ. तो ಅದಕ್ಕೆ ಏನು ಹೇಳ್ತಿದ್ದಾರೆ ಬಾಬಾ, ये लक्ष्मी नारायण अब हम बन रहे थे, फिर सीढ़ी उतरते आए हैं, अब फिर हम घर जाकर राम राज्य में आएंगे. पीछे होता है रावण राज्य, फिर हम वाम मार्ग में चले जाते. बाप कितना अच्छी रीति समझाते हैं. इस समय सभी मनुष्य मात्र पतित है, इसलिए पुकारते हैं हे पतित पावन आकर हमको पावन बना. ಪ್ರೂಫ್ ಅದು ಪತಿತರಾಗಿದ್ದೀವಿ ಅಂತಂದರೆ ಅದಕ್ಕೆ ಅಪ್ಪ ಪತಿತ ಪಾವನ ಬಂದು ಪಾವನ ಮಾಡಿ ಕರ್ಕೊಂಡೋಗು. ದುಃಖಿ ಆಗ್ಬಿಟ್ಟಿದ್ದೀವಿ ಅಂತ ಹೇಳ್ತಾರೆ ಅಂದರೆ ಅಪವಿತ್ರತೆಯಲ್ಲಿ ದುಃಖ ಇದೆ ಅಂತಲೂ ಅರ್ಥ ಆಗ್ತಿದೆಯಲ್ಲ, ಬಗ್ಗೆ ತಿಳ್ಕೊಳಕ್ಕೆ ರೆಡಿ ಇಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ನೀವು ಮಕ್ಕಳು ಮಂದಿರದಲ್ಲಿ ನೋಡಿದ್ದೀರಲ್ವಾ, ಏನು ನೋಡಿದ್ದೀವಿ, ಹೆಂಗೆ ಪೂಜೆಗಳಾಗುತ್ತೆ ದೇವತೆಗಳು. ಬಟ್ ಅದೇ ನಾವು ಈಗ ಆಗ್ತಿದ್ದೀವಿ, ಮೊದಲಂಗಿದ್ವಿ, ಈಗ ಆಗ್ತಿದ್ದೀವಿ. ಮನೆಗೆ ಹೋಗಿ ಮತ್ತೆ ರಾಮರಾಜ್ಯದಲ್ಲಿ ಬರ್ತೀವಿ, ಇದು ಅರ್ಥ ಆಗೋಯ್ತು, ಪರಮಧಾಮಕ್ಕೆ ಹೋಗಿ ಬರೋದು. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಯಾವಾಗ ನೀವು ವಾಮ ಮಾರ್ಗದಲ್ಲಿ ಬರ್ತೀರಾ ರಾವಣ ರಾಜ್ಯ ಶುರುವಾಗುತ್ತೆ. ರಾವಣ ರಾಜ್ಯದಲ್ಲಿ ಇಳಿತಾ ಇಳಿತಾ ನೋಡಿ ಹೆಂಗಾಗ್ಬಿಟ್ಟಿದೆ ದುರ್ಗತಿ. ದುಃಖ ಹರ್ಕರ್ ಸುಖ ರಾಸ್ತಾ ಬತಾವ. ಅಪ್ಪ ಪಾವನನೂ ಮಾಡು, ದುಃಖ ದೂರ ಮಾಡು, ಕರ್ಕೊಂಡೋಗು ಸುಖದ ಮಾರ್ಗದಲ್ಲಿ ಮಾರ್ಗ ತೋರಿಸಿ ನಮ್ಮನ್ನು ಕರ್ಕೊಂಡೋಗು ಅನ್ನೋದೇ ಪಕ್ಕ. कहते भी ಭಗವಾನ್ ಜರೂರ್ ಕೋಯಿ ವೇಷ್ ಮೇ ಆಯಂಗೆ. ಈ ಫೇತ್ ಇದೆ ಎಲ್ಲ ಭಾರತವಾಸಿಗಳು. ಎಕ್ಸ್ಟ್ರೀಮ್ ಅಧರ್ಮ ಆದಾಗ ಭಗವಂತ ವೇಷ ಬದಲಾವಣೆ ಮಾಡಿ ಬರ್ತಾರೆ. ಬಟ್ ಬಂದ್ಬಿಟ್ಟಿದ್ದಾರೆ ಅಂತ ಅವ್ರಿಗೆ ಅರ್ಥ ಆಗ್ತಿಲ್ಲ.
अब कुत्ते बिल्ली टिक्कर बित्तर आदि में नहीं आएंगे ना, गाया हुआ है ಭಾಗ್ಯಶಾಲಿ ರಥ್ पर आते। ಅರೆ ಮಕ್ಕಳೇ, ಬರ್ತೀನಿ ಅಂತ ಹೇಳ್ತಾರೆ, ಆದ್ರೆ ನಾನೇನು ನಾಯಿ ಬೇಕು ಇದ್ರಲ್ಲಿ ಬರೋಕ್ಕಾಗತ್ತಾ, ಮೀನು ಮೊಸಳೆಯಲ್ಲಿ ಅಥವಾ ನನ್ನನ್ನು ಕಲ್ಲು ಮುಳ್ಳಲ್ಲೆಲ್ಲ ಮಾಡಿಬಿಟ್ರು, ಅದು ಹೆಂಗ್ ಬರೋದು? ಭಾಗ್ಯಶಾಲಿ ರಥದಲ್ಲಿ ಬರ್ತೀನಿ, ಗಾಯನ ಹಂಗೆ ತಾನೇ ಇರೋದು। बाप खुद कहते हैं मैं इस साधारण रथ में प्रवेश करता हूँ, ये अपने जन्मों को नहीं जानते, तुम अभी जानते हो। इनके बहुत जन्मों के अंत में जब वानप्रस्थ अवस्था होती है तब मैं प्रवेश करता हूँ। ನನಗೆ ಭಾಗ್ಯಶಾಲಿ ರಥ ಬೇಕು, ಗಾಯನನೂ ಹಂಗೆ ಇದೆ। ಇವರ ಅನೇಕ ಜನ್ಮಗಳ ಅಂತಿಮ ಜನ್ಮದ ಅಂತಿಮ ಸಮಯದಲ್ಲಿ ಇವರಲ್ಲಿ ಪ್ರವೇಶ ಮಾಡ್ತೀನಿ, ಬಂದು ನೀವು ಮಕ್ಕಳಿಗೆ ಜ್ಞಾನ ಹೇಳ್ತೀನಿ। ಇದು ಈಗ ನಿಮಗೆ ಅರ್ಥ ಆಗಿದೆ। ಬಾಬಾ ವಾನಪ್ರಸ್ಥ ಅವಸ್ಥೆಯಲ್ಲಿ ಇವರು ಆತ್ಮ ತುಂಬ ಗ್ರೇಟ್ ಸತ್ಯಯುಗದಲ್ಲಿ, ಬಟ್ ಈಗ ಸಾಧಾರಣ ಶರೀರದಲ್ವ ಬರೋದಲ್ವಾ, ಇನ್ಯಾರೋ ರಾಜರು ಅದು ಇದು ಹುಡುಕ್ಲಿಲ್ಲಲ್ಲ। भक्ति मार्ग में पांडवों के बहुत बड़े बड़े चित्र बनाए हैं। रंगून में बुद्ध का भी बहुत बड़ा चित्र है। इतना बड़ा कोई मनुष्य होता थोड़े ही है। बच्चों को तो अब हंसी आती होंगी। रावण का चित्र कैसे बनाया है, दिन प्रतिदिन बड़ा करते जाते। ये क्या चीज है जो हर वर्ष जलाते हैं? ऐसा कोई दुश्मन होगा? दुश्मन का ही चित्र बनाकर जलाते। ತಂದೆ ಹೇಳ್ತಿರೋದು ಅಂದ್ರೆ ಪಾಂಡವರದು ದೊಡ್ಡ ದೊಡ್ಡ ಸ್ಥಿತಿ ದೊಡ್ಡದನ್ನೋದ್ರ ಬದಲಾಗಿ ಅವ್ರೇನ್ ಮಾಡ್ಬಿಟ್ರು, ಶರೀರ ದೊಡ್ಡ ದೊಡ್ಡದಾಗಿ ತೋರಿಸ್ಬಿಟ್ರು। ಬುದ್ಧನ ಚಿತ್ರ ರಂಗೂನಲ್ಲಿ ತುಂಬಾ ದೊಡ್ಡದಾಗಿದೆ। ಇಷ್ಟು ದೊಡ್ಡ ಮನುಷ್ಯರೆಲ್ಲಾದ್ರೂ ಇರ್ತಾರ? 20 ಫೀಟ್ 50 ಫೀಟ್ 100 ಫೀಟ್ ಹಿಂಗೆಲ್ಲ ಮಾಡ್ತಾರಲ್ಲ। ಈಗ ನಿಮ್ಮ ಮಕ್ಕಳೇ ನಿಮಗೆಲ್ಲ ನಗು ಬರುತ್ತಲ್ಲ, ಇಷ್ಟು ದೊಡ್ಡದಾಗಿ ಪಾಂಡವರು ಏನು 15 ಫೀಟ್ 20 ಫೀಟ್ ಎಲ್ಲ ತೋರಿಸಿದೆ। ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ರಾವಣನ ಚಿತ್ರನೂ ಹಂಗೆ ಮಾಡ್ತಾರೆ, ದಿನ ಪ್ರತಿದಿನ ಎವ್ರಿ ಇಯರ್ 3-3 ಇಂಚ್ ದೊಡ್ಡದು ಮಾಡ್ಕೊಂಡು ಹೋಗ್ತಾರೆ, ಯಾಕೆಂದ್ರೆ ಅವನ ಪ್ರಭಾವ ಜಾಸ್ತಿ ಇದೆಯಲ್ಲ। ಬಟ್ ರಾವಣ ಏನು, ನಾವು ಯಾಕೆ ಪ್ರತಿ ವರ್ಷ ಸುಡ್ತೀವಿ, ರಾವಣ ನಮ್ಮ ಶತ್ರು, ಅದು ಗೊತ್ತಿಲ್ಲ। तो रावण क्या चीज है, हर वर्ष जलाते, कोई ऐसा दुश्मन होगा? दुश्मन का ही चित्र जलाया जाता है। ಏನೋ ಶತ್ರು ಇರ್ಬೇಕಲ್ವ, ಅದಕ್ಕೆ ತಾನೇ ಸುಡೋದು ಎವ್ರಿ ಇಯರ್। अच्छा रावण कौन है, कब दुश्मन बना है जो हर वर्ष जलाते आते? ಸರಿ ಕೇಳಿ ಮಕ್ಕಳೇ ಅವ್ರನ್ನ, ಆಯ್ತಪ್ಪ ರಾವಣ ಯಾವಾಗಿಂದ ಶತ್ರು, ಯಾವಾಗಿಂದ ಸುಡ್ತಾ ಇದ್ದೀರಾ? इस दुश्मन का किसको पता ही नहीं है, उनका अर्थ कोई बिल्कुल नहीं जानते। बाप समझाते हैं वही रावण संप्रदाय, तुम हो राम संप्रदाय। अब बाप कहते हैं गृहस्थ व्यवहार में रहते कमल फूल समान बनो, मुझे याद करो। ಅರ್ಥ ಕೇಳಿಸ್ತಿದೆಯಲ್ಲ? ಬಾಬಾ ಹೇಳ್ತಾರೆ, ಗೃಹಸ್ಥ ವ್ಯವಹಾರದಲ್ಲಿ ಬಲೆ ಇರಿ, ಕಮಲ ಪುಷ್ಪ ಸಮಾನ ಪವಿತ್ರವಾಗಿರಿ, ನಾನು ಒಬ್ಬನನ್ನು ನೆನಪು ಮಾಡಿ ಮಕ್ಕಳೇ। ರಾಮ್ ಸಂಪ್ರದಾಯ ಅಂದ್ರೆ ಇದು ಪವಿತ್ರ ಸಂಪ್ರದಾಯ, ಈಶ್ವರೀಯ ಸಂಪ್ರದಾಯ। ರಾವಣನ ಸಂಪ್ರದಾಯ ಅಂದ್ರೆ ಬರೀ ವಿಕಾರಗಳು, ದೇಹಾಭಿಮಾನ। ನಿರಂತರ ನೆನಪಂತೂ ಮಾಡಬೇಕಲ್ಲ। कहते बाबा हंस और बगुले इकट्ठे कैसे रह सकते, खिटखिट होती है, सो तो जरूर होगा, सहन करना पड़ेगा, इसमें बड़ी युक्तियां भी है। बाबा को कहा ही जाता है राजू रमजबाज, सब उनको याद करते हैं ना, हे भगवान दुख हरो, रहम करो, लिबरेट करो। वो लिबरेटर बाप सबका एक ही है। तुम्हारे पास कोई भी आते हैं तो उनको अलग अलग समझाओ। ಒಟ್ಟಿಗೆ ಕೂರಿಸ್ಕೊಂಡ್ಬೇಡ, अलग अलग ಬೇರೆ ಬೇರೆ। कराची में एक एक को अलग अलग बैठ कर समझाते थे ना, ಇಲ್ಲಾಂದ್ರೆ ಎಲ್ಲ ಒಬ್ಬೊಬ್ರದ್ದು ಒಂದೊಂದು ಫೇತ್ ಎಲ್ಲ ಗಡ್ಬಡ್ ಮಾಡ್ತಾರೆ ಅಂತ। ನಾನು ಒಬ್ಬನನ್ನು ನೆನಪು ಮಾಡಿದ್ರೆ ಮಕ್ಕಳೇನು ಹೇಳ್ತಾರೆ, ಬಾಬಾ ಮನೆಯಲ್ಲಿ ಒಬ್ರು ಜ್ಞಾನದಲ್ಲಿದ್ದಾರೆ ಒಬ್ರು ಇಲ್ಲ ಅಂದ್ರೆ ಅರ್ಥ ಏನು, ಹಂಸ ಮತ್ತೆ ಕೊಕ್ಕರೆ ಹೆಂಗೆ ಒಟ್ಟಿಗಿರೋದು? ಬಾಬಾ ಹೇಳ್ತಾರೆ, ಮಕ್ಕಳೇ ಕಿಟ್ಕಿಟ್ ಆಗುತ್ತೆ, ಅವ್ರು ಹಂಗಿದ್ರೆ ಕಿಟ್ಕಿಟ್ ಮಾಡ್ತಾರೆ, ವಿಘ್ನಗಳಾಗ್ತಾರೆ। ಸೊ ಸಹನೆ ಮಾಡಬೇಕಾಗತ್ತೆ ಮಕ್ಕಳೇ, ಬರುತ್ತೆ ಪೇಪರ್ಸು, ಯುಕ್ತಿಗಳು ಇದೆಯಲ್ವಾ,
ನಾನು ರಮಣೀಕವಾಗಿ ನೀವು ಮಕ್ಕಳಿಗೆ ಹೆಂಗೇನೇನು ಮಾಡಬೇಕೆಲ್ಲ ಹೇಳ್ಕೊಡ್ತಿದ್ದೀನಿ. ಅದಕ್ಕೆ ತಂದೆಯನ್ನು ನೆನಪು ಮಾಡೋದು. ನಿಮ್ಮ ದುಃಖ ದೂರ ಮಾಡೋಕ್ಕೆ ಬಂದಿರೋದು, ನಿಮ್ಮ ಕಷ್ಟಗಳನ್ನು ಬಿಡ್ಸೋಕ್ಕೆ ಬಂದಿರೋದು. ಅದಕ್ಕೆ ಹೇಳಿದ್ದೇನು, ದುಃಖ ದೂರ ಮಾಡು, ದಯೆ ತೋರಿಸು, ನಮ್ಮನ್ನು ಲಿಬರೇಟ್ ಮಾಡು. ಲಿಬರೇಟರ್ ಎಲ್ಲರಿಗೂ ಒಬ್ಬರೇ ಆಗಿದ್ದಾರೆ. ಬಾಬಾ ಹೇಳ್ತಾರೆ, ಈ ಜ್ಞಾನನ ಕೊಡುವಾಗ ನೀವು ಬೇರೆ ಬೇರೆ ತಿಳಿಸಿ ಹೆಂಗೆ ಕರಾಚಿಯಲ್ಲಿ ಕೊಡ್ತಿದ್ರಿ. ಸೊ ದಟ್ 1 to 1 ಕೊಟ್ಟಾಗ ಅವ್ರದ್ದು ನಾಡಿ ನೋಡಿ ಕೊಡೋಕೆ ಈಸಿ. तुम बच्चे जब योग में मजबूत हो जाएंगे तो तुम्हारा प्रभाव निकलेगा. अभी अर्जुन वो जौहर नहीं है, याद से शक्ति मिलती. पढ़ाई से शक्ति नहीं मिलती, ज्ञान तलवार है, उसमें याद का जौहर भरना है. वो शक्ति कम है. बाप रोज कहते रहते, बच्चे याद की यात्रा में रहने से तुमको ताकत मिलेंगी. ತುಂಬ ಇಂಪಾರ್ಟೆಂಟ್ ವಿಷಯ. ಯೋಗದಲ್ಲಿ ಎಷ್ಟು ಪವರ್ಫುಲ್ ಇರ್ತೀರಾ, ಪ್ರಭಾವ ಜಾಸ್ತಿ ಆಗುತ್ತೆ. ಈಗ ಶಾರ್ಪ್ನೆಸ್ ಇಲ್ಲ, ಇನ್ನು ಆ ಶಕ್ತಿ ಬರಲಿಲ್ಲ. ಜ್ಞಾನ ಖಡ್ಗ ಆಗಿದೆ, ಅದರಲ್ಲಿ ಶಾರ್ಪ್ನೆಸ್ ಅಂದರೆ ಯೋಗದಲ್ಲಿ ಪವರ್ಫುಲ್ ಆದಾಗ ಬರುತ್ತೆ. ಬರೀ ಜ್ಞಾನದಿಂದ ಶಕ್ತಿ ಸಿಗಲ್ಲ. ಬಟ್ ಜ್ಞಾನ ಶಕ್ತಿಶಾಲಿ ಯಾವಾಗ ಅರ್ಥ ಆಗುತ್ತೆ, ಶಕ್ತಿಶಾಲಿ ಜ್ಞಾನದ ಧಾರಣೆ ಯಾವಾಗ ಆಗುತ್ತೆ ಅಂದರೆ ಯೋಗದಿಂದ ಶಕ್ತಿ ತಗೊಂಡಾಗ. ಅದಕ್ಕೆ ಹೇಳ್ತಿದ್ದಾರೆ ಬಾಬೂರು, ನಾನು ಡೈಲಿ ಅದಕ್ಕೆ ಅಷ್ಟು ಹೇಳೋದು, ಮಕ್ಕಳೇ ನೆನಪಿನ ಚಾರ್ಟ್ ಇದೆಯಲ್ಲ, ಯೋಗದಿಂದ ತಾಕತ್ ಸಿಗುತ್ತೆ, ನೆನಪಿನ ಯಾತ್ರೆಯಲ್ಲಿರಿ ಅಂತ. ತೋ ಯಾದ್ ಸೇ ತುಮ್ ಸಾರೇ ವಿಶ್ವಕ್ಕ ಮಾಲೀಕ್ ಬಂತೇವೆ. ಒಂದು ನೆನಪಿಂದನೇ ತಾಕತ್ ಸಿಗೋದು, ನೆನಪಿಂದ ಇಷ್ಟು ಪವರ್ಸ್ ಬಂದ್ಬಿಡುತ್ತೆ, ವಿಶ್ವದ ಮಾಲೀಕರಾಗ್ಬಿಡ್ತೀರಾ. तुम अपने लिए ही तो सब कुछ करते हो ना. बाप आए फिर गए, माया अभी दुष्टर है, बहुत नहीं आते हैं, कहते हैं ज्ञान तो बहुत अच्छा है, खुशी होती है, बाहर गया तो खलास, जरा भी ठहरने नहीं देते. ಕೇಳಿದ್ರ ಮಾಯೆ ಹೆಂಗೆ, ಬಾಗಿಲಿಂದ ಆಚೆ ಬಂದರೆ ಸಾಕು, ಅಲ್ಲೇ ಹಿಡ್ಕೊಂಡು ಗುಂಡು ಹೊಡೆಸ್ಬಿಡುತ್ತೆ, ತಿರುಪತಿ ಗುಂಡು. ಒಳಗಡೆ ಇರೋವರೆಗೂ ಹೇಳ್ತಾರೆ, ಓ ಇಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ ಮಾಡಬೇಕು, ಅಥವಾ ಆಚೆ ಹೋದರೆ ಖಲಾಸ್ ಅಂತ ಹೇಳ್ತಾರೆ ಬಾಬಾ. ಅಂದರೆ ಎಲ್ಲರನ್ನ ಬಾಬನಿಗೆ ಹಂಗೆ ಅವರಿಗೆ ಬಾಣ ನಾಟಿಸ್ಬೇಕಂದ್ರೆ ನಿಮಗೆ ಯೋಗದ ತಾಕತ್ ಬೇಕಂತ ಹೇಳೋದು. ಮಾಯೇನೂ ತುಂಬ ಪವರ್ಫುಲ್ ಇದೆ. ಅನೇಕ ಮಕ್ಕಳು ಬರ್ತಾರೆ, ಜ್ಞಾನ ಚೆನ್ನಾಗಿದೆ ಹೇಳ್ತಾರೆ, ಬಟ್ ಉಳ್ಕೊಳ್ಳಲ್ಲ. ಇನ್ನು ಕೆಲವರು ಒಳ್ಳೆಯವರು ಇರ್ತಾರೆ, ಕೋಯಿ ಕೋಯಿ ಕೋ ಬಹುತ್ ಖುಷಿ ಹೋತಿ, ಓಹೋ ಬಾಬಾ ಆಯೇ ಹಮ್ ತೋ ಚಲೆ ಅಪ್ನೆ ಸುಖಧಾಮ್. ಓ ಬಾಬಾ ಬಂದ್ಬಿಟ್ರು, ಈಗ ಬಾಬಾ ಹೇಳ್ದಂಗೆ ಕೇಳಿ ನಾವು ಸುಖಧಾಮಕ್ಕೆ ಹೊರಟ್ವಿ ಅಂದರೆ ಹೊರಟ್ವಿ, ಶುರು ಮಾಡಿಬಿಡ್ತಾರೆ ಬಂದ ತಕ್ಷಣ ಎಲ್ಲ ಧಾರಣೆಗಳು ಎಲ್ಲವನ್ನು. ಲೇಟ್ ಮಾಡಬಾರ್ದು ಧಾರಣೆ ಮಾಡೋಕ್ಕೆ. ಜ್ಞಾನ ಅರ್ಥ ಆಯಿತು, ಶುರು ಮಾಡ್ಕೊಂಬಿಡ್ಬೇಕು. ಪ್ರಾಪ್ತಿಗಳು ಇವತ್ತು ನಾಳೆ ಸ್ಟ್ರಗಲ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಕಷ್ಟ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, बाप कहते हैं अभी पूरी राजधानी स्थापनी कहाँ हुई, तुम इस समय हो ईश्वरीय संतान, फिर होंगे देवता. डिग्री कम हो गई है, मीटर में पॉइंट होती है ना, इतनी पॉइंट कम. तुम अभी एकदम ऊंच बनते हो, फिर कम होते होते नीचे आ जाते हो. नीचे भी ಹೆಂಗೆ, नीचे सीढ़ी उतरना ही है. ಇಳಿತಾ ಇಳಿತಾ ಕೆಳಗೆ ಬರ್ತಾ ಹೋಗ್ತೀವಿ. ಹೆಂಗೆ ಮೀಟ್ರಲ್ಲಿ ಪಾಯಿಂಟ್ಸ್ ಇರುತ್ತಲ್ಲ, ಹಂಗೆ ಕಲೆಗಳು ಕಡಿಮೆ ಆದಂಗೆ ಇಳಿತಾ ಹೋಗ್ತೀವಿ. ಸುಖಧಾಮದಿಂದ ರಾಜಧಾನಿಯಲ್ಲಿ ಬಂದವರು 16 ಕಲಾ ಈಶ್ವರೀಯ ಸಂತಾನರು ಹೋಗಿ ದೇವತೆಗಳಾದಾಗ ಎಲ್ಲಿ 16 ಕಲಾ, ಈಗ ನೋ ಕಲಾ ಅಂತಾರೆ ಬಾಬು. ಕೆಳಗೆ ಬಂದ್ಬಿಟ್ರಲ್ವ ಮಕ್ಕಳು, ಏಕದಮ್ ನೀಚೆ. अब तुम्हारी बुद्धि में ही सीढ़ी का ज्ञान है, चढ़ती कला सर्व कबला, फिर धीरे धीरे उतरती कला होती है. शुरू से लेकर इस चक्र को अच्छी रीति समझना है. इस समय तुम्हारी चढ़ती कला होती है, क्योंकि बाप साथ है ना. ईश्वर जिसको मनुष्य सर्वव्यापी कह देते हैं, वो बाबा मीठे मीठे बच्चे कहते रहते, और बच्चे फिर बाबा बाबा कहते रहते. ತುಂಬ ಇಂಪಾರ್ಟೆಂಟ್ ಏನಂದರೆ
ಬಾಬಾ ಹೇಳೋದು, ಈಗ ನೀವು ಮಕ್ಕಳ ಬುದ್ಧಿಯಲ್ಲಿ ಏಣಿ ಚಿತ್ರ ಇದೆಯಲ್ವ, ಹೆಂಗೆ ಇಳಿತಾ ಬಂದ್ವಿ ಅಂತ. ಈಗ ನಾವು ಏರುವ ಕಳೆ, ನಿಮ್ಮ ಉನ್ನತಿಯಲ್ಲಿ ಸರ್ವರ ಬಲ, ಆಮೇಲೆ ಕಂಪ್ಲೀಟ್ ಬಲ ಸತ್ಯುಗಕ್ಕೆ ಹೋಗ್ತೀರಾ ಅಂದರೆ ತಿರ್ಗಾ ಇಳಿತಾ ಬರ್ತೀರಾ. ಶುರುವಿಂದ ಹಿಡಿದು ಲಾಸ್ಟ್ವರೆಗೆ ಚಕ್ರದ ಸಂಪೂರ್ಣ ಜ್ಞಾನ ತುಂಬ ಚೆನ್ನಾಗಿದೆ. ಅರ್ಥ ಆಗಿದೆಯಲ್ವ ಎಲ್ಲರಿಗೆ? ಫುಲ್ ಕ್ಲಿಯರ್ ಇದೆಯೋ ಅಥವಾ ಒಂದು ಸ್ವಲ್ಪ ಹಂಗಿಂಗೆ ಆಗ್ಬಿಡುತ್ತೋ? ಈ ಸಮಯದಲ್ಲಿ ಬಾಬಾ ಹೇಳೋದು, ಸಬ್ಕಾ ಚಡ್ತಿ ಕಲಾ ಕ್ಯೂ ಹೈ, ಕ್ಯೂಂಕಿ ಬಾಪ್ ಸಾಥ್ ಹೈ. ಎಲ್ಲರ ಉನ್ನತಿ ಯಾಕಾಗ್ತಿದೆ ಅಂದರೆ ತಂದೆ ಜೊತೆ ಇದ್ದಾರೆ. ईश्वर जिसको मनुष्य सर्वव्यापी कह देते हैं, वो बाबा मीठे मीठे बच्चे कहते रहते हैं और बच्चे फिर बाबा बाबा कहते रहते हैं. बाबा हमको पढ़ाने आए, आत्मा पढ़ती है. ತಂದೆಯನ್ನು ಸರ್ವವ್ಯಾಪಿ ಅಂತ ಮನುಷ್ಯರು ಹೇಳ್ತಾರೆ. ಈಗೇನಾಗ್ತಿದೆ, ಬಾಬಾ ನಮ್ಮ ಸನ್ಮುಖದಲ್ಲಿದ್ದಾರೆ. ಬಾಬಾ ಮಕ್ಕಳೇ, ಮಧುರ ಮಕ್ಕಳೇ ಅಂತಿದ್ರೆ ನಾವು ಸ್ವೀಟ್ ಬಾಬಾ ಬಾಬಾ ಅಂತ ಹೇಳ್ತೀವಿ. ಬಾಬಾ ನಮ್ಗೆ ಓದಿಸ್ತಿದ್ದಾರೆ, ನಾನು ಆತ್ಮ ಓದ್ತಾ ಇದ್ದೀನಿ, ಸನ್ಮುಖದಲ್ಲಿ ಇದ್ದೀನಿ ಅಂತ ಗೊತ್ತು. ಆತ್ಮನೇ ಶರೀರದಿಂದ ಕರ್ಮ ಮಾಡೋದು. ಹಮ್ ಆತ್ಮ ಶಾಂತ ಸ್ವರೂಪ ಈ ಶರೀರ ದ್ವಾರ ಕರ್ಮ ಕರ್ತಿ. अशांत अक्षर ही तब कहा जाता जब दुख होता है. ಆತ್ಮ ರಿಯಲ್ ಒರಿಜಿನಲಿ ಶಾಂತ ಸ್ವರೂಪ. ಆತ್ಮ ಶಾಂತಿಯಲ್ಲೇ ಕರ್ಮ ಮಾಡುತ್ತೆ. ಅಶಾಂತಿ ಅನ್ನೋ ಶಬ್ದ ಯಾವಾಗ ಬರುತ್ತೆ ಅಂದರೆ ದುಃಖ ಆದಾಗ. ಬಾಕಿ ಶಾಂತಿ ತೋ ಹಮಾರ ಸ್ವಧರ್ಮ है. बहुत कहते हैं मन की शांति हो, अरे आत्मा स्वयं शांत स्वरूप है, उनका घर ही शांति धाम है. तुम अपने को भूल गए हो. तुम तो शांति धाम के रहने वाले थे, शांति वहाँ ही मिलेगा. आजकल तो कहते एक राज्य हो, एक धर्म, एक भाषा, वन कास्ट, वन रिलीजन, वन ಗಾಡ್. ಎಲ್ಲಿ ಜನಗಳಿಗೇನು ಅರ್ಥ ಆಗಲ್ಲ. ಅದಕ್ಕೇನು ಹೇಳ್ತಿದ್ದಾರೆ ಬಾಬಾ, ಮನುಷ್ಯರು ಅಂದ್ಕೋತಾರೆ ಮನಸ್ಸಿಗೆ ಶಾಂತಿ ಬೇಕು, ಏನು ಮಾಡೋದು ಅಂತ. ಚಂಚಲ ಆಗುತ್ತಲ್ಲ ಮೈಂಡ್. ಬಾಬಾ ಹೇಳ್ತಾರೆ, ಅರೆ ಆತ್ಮ ಸ್ವಯಂ ಶಾಂತ ಸ್ವರೂಪ. ನೀವು ಶಾಂತಿ ಎಲ್ಲಿ ಹುಡುಕ್ತೀರಾ? ಶಾಂತಿ ಧಾಮ ನಿಮ್ಮ ಮನೆ. ನೀವು ಮನೆಯನ್ನು ಮರ್ತೋಗ್ಬಿಟ್ಟಿದ್ದೀರಾ. ರಿಯಲ್ ಶಾಂತಿ ಆತ್ಮನ ಬಿಯಾಂಡ್ ಥಾಟ್ಸ್, ಆ ಮುಕ್ತ ಸ್ವರೂಪದ ಶಾಂತಿ ಪರಮಧಾಮದಲ್ಲೇ ಸಿಗೋದು. ಜನ ಹೇಳ್ತಾರೆ ಒಂದು ರಾಜ್ಯ, ಒಂದು ಭಾಷೆ, ಒಂದು ಎಲ್ಲ ಒಂದಿರಲಿ ಧರ್ಮ. ಒಂದು ಧರ್ಮ ಒಂದು ರಾಜ್ಯ ಎಲ್ಲ ಹಿಂಗೆ ಬಂದ್ಬಿಡುತ್ತೆ. अब गवर्नमेंट लिखती भी है वन गॉड, फिर सर्वव्यापी क्यों कहते, वन गॉड तो कोई मानता ही नहीं. ಗೌರ್ಮೆಂಟ್ ಹೇಳುತ್ತೆ ದೇವ ಒಬ್ಬ, ಬಟ್ ಎಲ್ಲರೂ ಸರ್ವವ್ಯಾಪಿ ಅಂತ ಯಾಕೆ ಹೇಳಿದ್ದೀನಿ? ಎಲ್ಲರೂ ಭಗವಂತ ಆಗ್ಬಿಟ್ರಲ್ಲ. तो अब तुमको फिर ये लिखना. ಕನ್ಫ್ಯೂಷನ್ ಮನುಷ್ಯರಿಗೆ. ಹೌದು, ನಾವು ಮನುಷ್ಯರು ಭಗವಂತ ಆಗೋಕ್ಕಾಗಲ್ಲ ಅಂತ ಹೇಳ್ತಾರೆ, ತಿರ್ಗಾ ಎಲ್ಲರೊಳಗಡೆ ಇದ್ದಾನೆ. लक्ष्मी नारायण का चित्र बनाते हो, ऊपर में लिख दो सतयुग में जब इन्हों का राज्य था तो वन गॉड वन डीटी रिलीजन था. परंतु मनुष्य कुछ समझते नहीं है, अटेंशन नहीं देते. अटेंशन उनका जाएगा जो हमारे ब्राह्मण कुल का होगा, और कोई नहीं समझेंगे. इसलिए बाबा कहते अलग अलग बिठाओ फिर समझाओ. फॉर्म भराओ तो मालूम पड़ेगा, क्योंकि कोई किसको मानने वाला होगा, कोई किसको. सबको इकट्ठा कैसे समझाएंगे? अपनी अपनी बात सुनाने लग पड़ेंगे. ಎಲ್ರಿಗೆ ನಮ್ಮದೇ ದೊಡ್ಡದು, ನಮ್ದೇ ಸರಿ ಅನ್ನೋ ಥರ. ಅದಕ್ಕೆ ಏನು ಹೇಳ್ತಿದ್ದಾರೆ ಬಾಬಾ, ಲಕ್ಷ್ಮೀನಾರಾಯಣನ ಚಿತ್ರನೂ ನೀವೇನು ಮಾಡಿಸ್ತೀರಾ ಅದರಲ್ಲೂ ಬರೀರಿ ಮಕ್ಕಳೇ. ಸತ್ಯುಗದಲ್ಲಿ ಇದು ಇವರ ರಾಜ್ಯ ಇದ್ದಾಗ ಒನ್ ಗಾಡ್ ಒನ್ ರಿಲಿಜಿಯನ್ ತಾ, ಎಲ್ಲ ಒಂದಿತ್ತು ಅನ್ನೋದು ಅರ್ಥ ಆಗಬೇಕು. ಭಲೆ ನಾವಲ್ಲಿ ಭಕ್ತಿ ಮಾಡಲ್ಲ, ಬಟ್ ಎಲ್ಲ ನಾವು ಆತ್ಮ ಅನ್ನೋದಿದೆ, ಬಾಯಿ ಅನ್ನೋದು ಕಂಪ್ಲೀಟ್ ಆ ಪ್ಯೂರಿಟಿ ಏನಿದೆ ಅದು ಇದ್ದೇ ಇದೆಯಲ್ಲ. ಒಂದು ಸನಾತನ ಧರ್ಮ. ಮನುಷ್ಯರಿಗೆ ಇದು ಅರ್ಥ ಆಗಲ್ಲ, ಅಟೆನ್ಷನ್ನೂ ಕೊಡಲ್ಲ. ಅಟೆನ್ಷನ್ ಯಾರ್ದಾಗ ಬರುತ್ತೆ ಅಂದರೆ, ಯಾರು ಬ್ರಾಹ್ಮಣ ಕುಲದವ್ರು ಇರ್ತಾರೆ ಅವ್ರಿಗೇನೆ ಅಟೆನ್ಷನ್ ಬರೋದು. ಕಲ್ಪದ ಹಿಂದಿನ ದೇವತಾ ಕುಲದವ್ರಿಗೆ ಬ್ರಾಹ್ಮಣ ಕುಲದಲ್ಲಿ ಬರಬೇಕಲ್ಲ, ಅವ್ರಿಗೆ ಹೋಗೋದು ಅಟೆನ್ಷನ್.
ಅದಕ್ಕೆ ಯಾರಿಗೆ ಹೇಳುವಾಗ ಬಾಬಾ ಹೇಳ್ತಾರೆ ಅವರಿಗೆ ಬೇರೆ ಬೇರೆ ಕೂರಿಸಿ ತಿಳಿಸಿ, ಎಲ್ಲರಿಗೂ ಒಟ್ಟಿಗೆ ತಿಳಿಸ್ಕೊಡಕ್ಕೆ ಹೋಗಬೇಡಿ, ಫಾರ್ಮ್ ತುಂಬಿಸಿ, ಗೊತ್ತಾಗುತ್ತೆ ಇವ್ರು ಯಾರನ್ನು ಒಪ್ಕೊಳ್ಳೋರು ಇದ್ದಾರೆ. ಕೆಲವರು ಒಬ್ಬರನ್ನು ಒಪ್ಕೊಂಡ್ರೆ ಇನ್ನೊಬ್ಬರನ್ನು, ಒಬ್ಬರು ಕ್ರೈಸ್ಟ್ ಅಂದರೆ ಇನ್ನೊಬ್ಬರು ಇಬ್ರಾಹಿಂ ಅಂತಾರೆ, ಒಬ್ಬರು ರಾಮ ಅಂದರೆ ಇನ್ನೊಬ್ಬರು ಕೃಷ್ಣ ಅಂತಾರೆ. ಅದಕ್ಕೆ ಒಟ್ಟಿಗೆ ತಿಳಿಸ್ಬೇಡಿ ಮಕ್ಕಳೇ. ಒಟ್ಟಿಗೆ ತಿಳಿಸೋಕೆ ಶುರು ಮಾಡಿದ್ರೆ ಎಲ್ಲರೂ ಕಾವ್ ಅಂತ ಅವ್ರವ್ರು ತಂದು ಮಾತು ಹೇಳೋಕ್ಕೆ ಶುರು ಮಾಡಿಬಿಡ್ತಾರೆ. ಅದಕ್ಕೆ ಕೇಳ್ತೆ ಬಾಬಾ ಎಷ್ಟು ಯುಕ್ತಿ ಹೇಳ್ಕೊಡ್ತಿದ್ದಾರೆ ನೋಡಿ. ಪೇಲೆ ತೋ ಪೂಚ್ನಾ ಚಾಹಿಯೇ ಕಹಾ ಆಯೇ ಹೋ, ಎಲ್ಲಿ ಬಂದಿದ್ದೀರಪ್ಪ ನೀವು? BK का नाम सुना है, ಪ್ರಜಾಪಿತ ಬ್ರಹ್ಮ ತುಮಾರ ಕ್ಯಾ ಲಗ್ತಾ ಹೈ? ಅವ್ರಿಗೆ ಕೇಳಿ, BK's ಹೆಸರು ಯಾವತ್ತಾದರೂ ಕೇಳಿದ್ರ? ಪ್ರಜಾಪಿತ ಬ್ರಹ್ಮ ಅವ್ರು ಕೇಳಿದ್ರ? ಅವ್ರಿಗೆ ನಿಮಗೆ ಏನು ಸಂಬಂಧ? ಕಭಿ ಸುನಾ है? ಕೇಳ್ರಿ. तुम प्रजापिता ब्रह्मा की संतान नहीं हो, हम तो प्रैक्टिकल में है, तुम तो हो भी परंतु समझते नहीं हो, समझाने की बड़ी युक्ति चाहिए. ಪ್ರಜಾಪಿತ ಬ್ರಹ್ಮನ ಸಂತಾನರಲ್ವಾ ಅಥವಾ ಸಂತಾನರ ನೀವು? ಆಮೇಲೆ ಹೇಳಬೇಕು, ಹೌದು ನೀವೆಲ್ಲರೂ. ಈಗ ಎಲ್ಲರೂ ಹೇಳ್ತಾರೆ ಬ್ರಹ್ಮ ನಮ್ಮ ರಚಯಿತ, ಹಣೆ ಬರೆದು ಕಳಿಸಿದ್ದಾರೆ. ಅವ್ರಿಗೆ ಹೇಳಿ, ಅಂದರೆ ತಂದೆ ಆದರೂ ತಾನೇ ರಚಯಿತ ಅಂತ ಒಪ್ಕೋತಿರಲ್ವಾ? ನಾವೀಗ ಪ್ರಾಕ್ಟಿಕಲಿ ಅವ್ರ ಮಕ್ಕಳಾಗಿದ್ದೀವಿ, ನೀವೂ ಅವ್ರ ಮಕ್ಕಳೇನೆ, ಬಟ್ ನೀವು ತಿಳ್ಕೊಂಡಿಲ್ಲ, ಈಗ ತಿಳ್ಕೊಳ್ಳಿ. ಅಂದರೆ ತಿಳಿಸೋರು ಬಹಳ ಯುಕ್ತಿಯಿಂದ ನಾಡಿ ನೋಡಿ ತಿಳಿಸ್ಬೇಕಾಗುತ್ತೆ. ಮತ್ತು ಯಾರಿಗೆ ಏನು ಬೇಕೋ ಅದನ್ನು ನೋಡಿ ತಿಳಿಸ್ಬೇಕಾಗುತ್ತೆ. ಇದು ಸೋ ಇಂಪಾರ್ಟೆಂಟ್. अच्छा मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. गुड मॉर्निंग बाबा, शुक्रिया. धारणेगे मंदिरों आदि को देखते सदा ये स्मृति रहे कि ये सब हमारे ही यादगार है. अब हम ऐसा लक्ष्मी नारायण बन रहे हैं. ಮಂದಿರಗಳೆಲ್ಲ ನೋಡ್ತಾ ಸ್ಮೃತಿ ಇರಲಿ, ಇದು ನಮ್ಮದೇ ನೆನಪಾರ್ಥವಾಗಿದೆ. ಈಗ ನಾವು ಈ ರೀತಿ ಲಕ್ಷ್ಮೀ ನಾರಾಯಣರಾಗ್ತಿದ್ದೀವಿ. गृहस्थ व्यवहार में रहते कमल फूल समान रहना है. हंस और बगुले साथ है तो बहुत युक्ति से चलना है, सहन भी करना है. ಏನು ಮಾಡೋಕ್ಕಾಗಲ್ಲ, ಕಿಟಿಕಿಟಿಗಳಿದ್ರೆ ಸ್ವಲ್ಪ ಸ್ವಲ್ಪ ಸಹನೆ ಮಾಡಬೇಕಾಗುತ್ತೆ. ಗೃಹಸ್ಥ ವ್ಯವಹಾರದಲ್ಲಿದ್ದು ಕಮಲ ಪುಷ್ಪದ ಸಮಾನ ಇರಬೇಕಾಗಿದೆ. ಹಂಸ ಮತ್ತು ಕೊಕ್ರೆ ಜೊತೆ ಇದ್ದಾಗ ಬಹಳ ಯುಕ್ತಿಯಿಂದ ನಡಿಬೇಕು, सहनेनु ಮಾಡಬೇಕಾಗಿದೆ. वरदान माया के बंधनों से सदा निर्बंधन रहने वाले योगयुक्त बंधन मुक्त भवा. ಮಾಯೆಯ ಬಂಧನಗಳಿಂದ ಸದಾ ನಿರ್ಬಂಧನರಾಗಿರೋರೇ ಯೋಗಯುಕ್ತ ಬಂಧನ ಮುಕ್ತಾತ್ಮಗಳು. बंधन मुक्त की निशानी है सदा योगयुक्त. योगयुक्त बच्चे जिम्मेवारियों के बंधन या माया के बंधन से मुक्त होंगे. मन का भी बंधन न हो, लौकिक जिम्मेवारी तो खेल है, इसलिए डायरेक्शन प्रमाण खेल की रीति से हंसकर खेलो तो कभी छोटी छोटी बातों में थकेंगे नहीं. अगर बंधन समझते हो तो तंग होते हो, क्या क्यों का प्रश्न उठता. लेकिन जिम्मेवार बाप है, आप निमित्त हो. इस स्मृति से बंधन मुक्त बनो, योग युक्त बन जाएंगे. बंधन मुक्त आत्मನ ಚಿಹ್ನೆನೇ ಯೋಗಯುಕ್ತ. ಯೋಗಯುಕ್ತರೇ ಬಂಧನ ಮುಕ್ತರಾಗೋದು. ಯೋಗಯುಕ್ತ ಮಕ್ಕಳು ಏನು ಮಾಡ್ತಾರೆ, ಹೆಂಗೆ ಬಂಧನ ಮುಕ್ತರಾಗ್ತಾರೆ ಅಂದರೆ, ಎಲ್ಲ ಜವಾಬ್ದಾರಿಗಳನ್ನು ತಂದೆ ಕೊಟ್ಬಿಟ್ಟು ನಿಮ್ಮ ಪ್ರವೃತ್ತಿಯ ಒಂದು ಏನಿದೆ ಜವಾಬ್ದಾರಿ ಅದನ್ನು ಒಂದು ಆಟದ ರೀತಿಯ ನಗುನಗ್ತಾ ಮಾಡಿ ಮಕ್ಕಳೇ. ಅಳ್ತಾ ಮಾಡಬೇಡಿಯೋ, ಏನಪ್ಪ ಕತೆ, ಯಾವ ಕರ್ಮನೋ, ನಾನು ಇಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಲ್ಲ, ಕೇಳಿಸ್ತಿದ್ಯಾ ಮನೆಯಲ್ಲಿ? ಇಲ್ಲಿ ಬಂದ್ಬಿಟ್ಟಿದ್ದೀನಲ್ಲ, ಎಲ್ಲ ಹೆಂಗೆ ವಿಚಿತ್ರವಾಗಿದ್ದಾರಲ್ಲ ಹಂಗೆ ತಿಳ್ಕೊಬೇಡ್ರಿ.
ನಗ್ನಗ್ತಾ ಆಡಿ ಚಿಕ್ಕ ಚಿಕ್ಕ ಮಾತಲ್ಲಿ ಅವಾಗ ನೀವು ಸುಸ್ತಾಗಲ್ಲ, ಬಾಬಾ ಎಲ್ಲ ನೋಡ್ತಿದ್ದಾರೆ ಅಂದ್ಕೋತೀರಾ. ಬಂಧನ ಅಂದ್ಕೊಂಡ್ರೆ ಬೇಜಾರು ಮಾಡ್ಕೊಂಡ್ಬಿಡ್ತೀರಾ, ಅಯ್ಯೋ ಇದ್ಯಾವ ಕರ್ಮ ಅಂತ, ಹೊರೆ ಅಂತ. ಆಮೇಲೆ ಯಾಕಪ್ಪ, ಹೆಂಗಪ್ಪ, ಏನಪ್ಪ ಅನ್ನೋ ಪ್ರಶ್ನೆಗಳು ಬರ್ತಿರುತ್ತೆ. ಅದು ಬೇಡ. ಜಿಮ್ಮೆ ಮಾರಿ ತಂದೆ ಕೊಟ್ಮೇಲೆ ನೀವು ನಿಮಿತ್ತರು. ಈ ಸ್ಮೃತಿಯಲ್ಲಿ ಇದ್ದರೆ ಬಂಧನ್ ಮುಕ್ತ ಯೋಗಯುಕ್ತರಾಗಿರ್ತೀರಾ. ये स्लोगन करन करावनार की स्मृति से बान और अभिमान को समाप्त करो ಹೇಳ್ತಿದ್ದಾರೆ. ಮಾಡಿ ಮಾಡಿಸ್ತಕ್ಕಂತಹ ತಂದೆ ಕೂತಿದ್ದಾರೆ. ಈ ಒಂದು ಸ್ಮೃತಿ ಇದ್ರೆ ಸಾಕು, ದೇಹ ಬಾನ ಮತ್ತೆ ಅಭಿಮಾನಗಳಿಂದ ಮುಕ್ತರಾಗ್ಬಿಡ್ತೀರಾ. ನಾನು ಅನ್ನೋ ಬಾನ ಬಂದ್ಬಿಡುತ್ತಲ್ಲ, ದೇಹ ಬಾನ ಬಂದರೆ ಆಯಿತು, ಸಾಕು, ಕಾಯ್ಕೊಂಡಿರುತ್ತೆ ಮಾಯೆ. ಎಲ್ಲ ಬಾಬಾ ಮಾಡ್ತಿದ್ದಾರೆ ಮಾಡಿಸ್ತಿದ್ದಾರೆ ಅಂದರೆ ನಾವು ಟ್ರಸ್ಟಿ, ನಮ್ದೇನಿಲ್ಲ, ನಿಮಿತ್ತ ಅನ್ನೋದು ಬಂದ್ಬಿಡುತ್ತಲ್ವ. ಇಂಪಾರ್ಟೆಂಟ್. ಬಾನ ಅಭಿಮಾನದಿಂದ ದೂರ ಆಗಕ್ಕೆ ಏನಂದ್ರು ಬಾಬಾ? ಮಾಡಿ ಮಾಡಿಸ್ತಕ್ಕಂಥ. ಇದು ತುಂಬ ಸೂಕ್ಷ್ಮ ಧಾರಣೆ. ಮಾಡಿ ಮಾಡಿಸೋ ತಂದೆ ಅಂದರೆ ತುಂಬ ಆಳವಾಗಿದೆ ಇದು. ಮೀಟೆ ಬಚ್ಚೆ ಏನು ಹೇಳ್ತಾರೆ, ಇದು ಡ್ರಾಮಾದ ಆಟ ಆ್ಯಕ್ಯುರೇಟಾಗಿ ನಡೀತಿದೆ. ಯಾರ್ದು ಯಾವ ಪಾರ್ಟ್ ಯಾವ ಗಳಿಗೆಯಲ್ಲಾಗಬೇಕೋ ಅದು ಆ ಟೈಮಲ್ಲೇ ರಿಪೀಟ್ ಆಗುತ್ತೆ. ಈ ಮಾತನ್ನು ಯಥಾರ್ಥವಾಗಿ ತಿಳ್ಕೋಬೇಕಾಗಿದೆ. ಓಂ ಶಾಂತಿ. ಯಾರೋ ಪ್ರಶ್ನೆ ಕೇಳ್ತಿದ್ದಾರೆ ಆನ್ಲೈನಲ್ಲಿ, ಜೀಸಸ್ಸು ಕ್ರೈಸ್ಟ್ ಆತ್ಮ ಸೆಪ್ರೇಟ್ ಎಕ್ಸ್ಪ್ಲೈನ್ ಮಾಡ್ರಿ ಅಂತ. ಇದನ್ನು ಅನೇಕ ಸಾರಿ ಬಾಬಾನು ಮುರುಳಿಗಳಲ್ಲಿ ಹೇಳಿದ್ದಾರೆ. ಯಾವುದೇ ಧರ್ಮಪಿತನ ಆತ್ಮ ಫಸ್ಟ್ ಬಂದಾಗ ಅವರು ಇನ್ನೊಂದು ಶರೀರದಲ್ಲಿ ಪ್ರವೇಶ ಮಾಡ್ತಾರೆ. ಯಾಕೆ? ಧರ್ಮಸ್ಥಾಪನೆಯ ಸಮಯದಲ್ಲಿ ತುಂಬ ಗ್ಲಾನಿಗಳಾಗುತ್ತೆ, ಒದೆ ತಿಂತಾರೆ, ಏರುಪೇರುಗಳಾಗುತ್ತೆ, ಬಹಳ ಹಿಂಸೆಗಳನ್ನು ಮಾಡ್ತಾರೆ ಜನ. ಅದಕ್ಕೆ ಇನ್ನೊಂದು ಶರೀರದಲ್ಲಿ ಬರ್ತಾರೆ. ಸೊ ದಟ್ ಏನು ಏಟು ತಿಂತಾರೋ ಏನು ಕತೆನೋ, ಅದು ಯಾವ ಶರೀರದಲ್ಲಿ ಪ್ರವೇಶ ಆಗಿರ್ತಾರೆ ಅವರು ಏಟು ತಿಂತಾರೆ. ಆ ಆತ್ಮ ಪವಿತ್ರನಾಗಿರೋ ಕರ್ಮಕ್ಷೇತ್ರದ ರೂಲ್ ಏನು, ಕರ್ಮದ ರೂಲ್ ಏನಂದರೆ ಯಾವುದೇ ಪಾಪಕರ್ಮ ಮಾಡದೆ ದುಃಖ ಅನುಭವಿಸೋ ರೂಲ್ ಇಲ್ಲ, ಏಟು ತಿನ್ನೋ ರೂಲ್ ಇಲ್ಲ. ನನಗೆ ಏಟುಗಳು ಬೀಳ್ತಿದೆ ಅಂದರೆ ನಾನು ಏಟು ಹಾಕಿದ್ದೀನಿ ಯಾರಿಗಾದರೂ. ನಾನು ಮಾತು ಕೇಳಬೇಕಂದ್ರೆ ನಾನು ಇನ್ನೊಬ್ರಿಗೆ ಮಾತಾಡಿದ್ದೀನಿ. ಸೊ ಇದು ಏನಿದೆ ಕರ್ಮ ಸಿದ್ಧಾಂತ ಬಹಳ ಆಳವಾಗಿ ಅರ್ಥ ಆಗಬೇಕು. ಆಮೇಲೆ ನೆಕ್ಸ್ಟ್ ಜನ್ಮದಲ್ಲಿ ಆತ್ಮ ಹೋಗಿ ತನ್ನ ಶರೀರ ತಗೊಂಡು ಅವ ತನ್ನ ಧರ್ಮದ ಪಾಲನೆ ಮಾಡೋಕ್ಕೆ ಶುರು ಮಾಡುತ್ತೆ. ಎಲ್ಲ ಧರ್ಮಪಿತರಿಗೆ ಶರೀರ ಕೊಟ್ಟವ್ರು ಯಾರು? ದೇವತೆಗಳೇನೆ, ನೀವುಗಳೇನೆ ಇದ್ರಲ್ಲ ಫಸ್ಟ್ ಬಂದ್ಬಿಟ್ಟು. ಅದರಲ್ಲಿ ಯಾರು ವಿಶೇಷ ಆತ್ಮಗಳಿರ್ತಾರೆ? ಇಷ್ಟೆಲ್ಲ ಸಹನೆ ಮಾಡೋಕೆ ದಮ್ಮು ಎಷ್ಟು ಬೇಕು, ಎಷ್ಟು ಪವರ್ ಬೇಕಲ್ವಾ? ಏನು ಹೊಡಿತಾರೆ ಮಳೆ, ದೊಡ್ಡ ದೊಡ್ಡ ಮಳೆ ಅಂದರೆ ಏನು ಸಣ್ಣದ ಕತೆ ಅಲ್ವಾ? ಬುದ್ಧ ಬಂದಿದ್ದಿರಲಿ, ಯಾರೇ ಬಂದಿದ್ದಿರಲಿ, ಎಲ್ಲರೂ ಫಸ್ಟ್ ಬಂದಾಗ ತುಂಬಾ ಗಲಾಟೆಗಳಾಗುತ್ತೆ. ಧರ್ಮಸ್ಥಾಪನೆ ಕೆಲಸ ಏನು ಈಸಿ ಕೆಲಸನಾ? ಅದರಲ್ಲಿ ಜಾಸ್ತಿ ಪಾಪ ಕ್ರೈಸ್ಟ್ ಸಹನೆ ಮಾಡಬೇಕಾಯ್ತು. ಹಂಗೆ ಬೇರೆ ಎಲ್ಲ ಧರ್ಮಸ್ಥಾಪಕರದು ಹಂಗೇನೆ. ಈ ಎಲ್ಲ ಆತ್ಮಗಳಿಗೆ ಇದು ಅನ್ವಯಿಸಲ್ಲ. ಸರಿನಾ? ಕ್ಲಿಯರ್ ಆಯಿತು ಎಲ್ಲರಿಗೆ? ಓಂ ಶಾಂತಿ. ಆಮೇಲೆ ಇವತ್ತು ನಾಳೆ ನಾಡಿದ್ದು ಕಾನ್ಫರೆನ್ಸು, ಬೆಳಗ್ಗೆ ಸಂಜೆ ಸ್ಪಾರ್ಕ್ ಕಾನ್ಫರೆನ್ಸ್. ಸೊ ಇವತ್ತು ಸಂಜೆ ಕ್ಲಾಸ್ ಇರಲ್ಲ, ಬಟ್ ನೀವೆಲ್ಲರೂ ಕಾನ್ಫರೆನ್ಸ್ ಕರೆಕ್ಟಾಗಿ ಕೇಳಬೇಕು. ಸರಿನಾ? ಈಗ ಬೆಳಗ್ಗೆ 10ರಿಂದ ಇವತ್ತು ಬೆಳಗ್ಗೆ ಇಲ್ವಾ? ಸಂಜೆ 6 ಗಂಟೆಯಿಂದ ನಿಮಗೆಲ್ಲರಿಗೆ ಕಳಿಸ್ಲಾಗುತ್ತೆ ಕಾನ್ಫರೆನ್ಸ್ ಲಿಂಕು. ಅದು ಅರ್ಥ ಆಗಲಿಲ್ಲ ಅಂತಂದರೆ ಬೇಕಂದರೆ ಅಕ್ಕಂದರಿಗೆ ಅದನ್ನೇ ನಮ್ಮದರಿಂದನೂ ಬೇಕಂದರೆ ರಿಲೇ ಮಾಡ್ಬೋದಲ್ವಾ? ಅದನ್ನು ರಿಲೇ ಮಾಡೋಕ್ಕಾಗುತ್ತಾ? ಸೊ ಅದನ್ನು ನೀವು ಸೀದಾ ಅವೇಕನಿಂಗ್ ಬ್ರಹ್ಮಕುಮಾರೀಸ್ ಟಿವಿಯಲ್ಲಿ ನೋಡ್ಬೋದು. ಸೀದಾನೆ ಅಲ್ವಾ ಅಮ್ಮ? ಅವೇಕನಿಂಗ್ ಬ್ರಹ್ಮಕುಮಾರೀಸ್ ಇದೆಯಲ್ಲ, ಅದರಲ್ಲಿ ಸೀದಾ ನೋಡ್ಬೋದು. ಇವತ್ತು 6 ಗಂಟೆಯಿಂದ. ಸೊ ಯೋಗದಲ್ಲಿ 5 ಗಂಟೆಯಿಂದ ಕೂತ್ಕೊಳ್ಳಿ. ಎಲ್ಲರಿಗೆ ವಿಶೇಷ
ಯಾರೆಲ್ಲ ಆತ್ಮಗಳು ದೊಡ್ಡ ದೊಡ್ಡವರು, ವಿಜ್ಞಾನಿಗಳು, ಮತ್ತು ಎಲ್ಲ ಗವರ್ನರ್ ಇದ್ದಾರೆ, ಚೀಫ್ ಮಿನಿಸ್ಟರ್ಸ್ ಇದ್ದಾರೆ, ಎಲ್ಲ ಕಡೆಯ ದೊಡ್ಡ ದೊಡ್ಡ ವಿಜ್ಞಾನಿಗಳು ಅಥವಾ ದೊಡ್ಡ ಪೊಸಿಷನ್ನಲ್ಲಿರೋರು, ದೊಡ್ಡ ದೊಡ್ಡ ಆರ್ಗನೈಸೇಷನ್ಸ್ ಅವರೆಲ್ಲ ಇದ್ದಾರೆ. ಅವ್ರದ್ದೆಲ್ಲ ಕೇಳೋಣ. ಈ 3 days ನಿಮ್ಮೆಲ್ಲರ ಯೋಗದ ಸಂಯೋಗ, ಯಾವ ಮಕ್ಕಳು ಬಾಬನ ಕಾರ್ಯದ ಪ್ರತಿ ತನ್ನ ಭಾವನೆಗಳನ್ನು ವ್ಯಕ್ತಪಡಿಸ್ತಿದ್ದಾರೆ ಅವರೆಲ್ಲರಿಗೆ ಬಾಬುರ ಆಸ್ತಿ ಸಿಗಲಿ, ಅವ್ರಿಗೆಲ್ಲ ಒಳ್ಳೇದಾಗಲಿ ಅಂತ ನೀವು ಯಾರೂ ಮಿಸ್ ಆಗ್ದಂಗೆ ಈ 3 days, ನಾಳೆಯಿಂದ ಇವತ್ತು ಸಂಜೆ ಶುರುವಾಗುತ್ತೆ, ನಾಳೆಯಿಂದ ಬೆಳಗ್ಗೆ ಸಂಜೆ ಇರುತ್ತೆ, ನೀವು ಸ್ಯಾಟರ್ಡೇ ಸಂಡೇ ನೀವೆಲ್ಲರೂ ಕಂಪಲ್ಸರಿ ಅಟೆಂಡ್ ಮಾಡಬೇಕು, ಸರಿನಾ? ಥ್ಯಾಂಕ್ ಯು ಸೋ ಮಚ್. ಓಂ ಶಾಂತಿ.